चिदंबरमठाधीशं सिद्धारूढयतीश्वरम् शिष्यप्रशिष्यरूपेण बोधकं गुरुमाश्रये यदङ्घ्रि कमलद्वन्द्वम् तापत्रयनिवारणम् शान्तैक्य पददन्दैवम् सिद्धारूढमहं भजे सिद्धारूढमहं भजे सिद्धारूढमहं भजे। यं शैवासमुपासते शिवैति ब्रह्मेति वेदान्तिनो बौद्धा बुद्ध इति प्रमाणपटव कर्तेति न्यायिका अरण्यतथ जैन शासनरता कर्मेति मीमांसका सोऽयं विदधातु वाञ्छितफलम् त्रैलोक्यनाथो ओंकार पंजरशुकीम् उपनिषदुद्यान केलिकलकण्ठीम् आगम विपिनमयूरी आर्यामन्तर्विभावये गौरी दयमान दीर्घनयनाम् देशिकरूपेण दर्शिताभ्युदयम् वामकुचनिहितवीणाम् वरदाम् सङ्गीतमातृकाम् वन्दे। ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्तिः शान्तिः शान्तिः। जय मंगलम जय नमः पार्वतीपतये। सद्गुरुनाथ महाराज की जय। भोला चामुंडेश्वरी माता की जय। सकल साधु संत महाराज की जय। जय मंगलम जय नमः पार्वतीपतये। जगदादि गुरु भगवत पूज्यपाದ ಭಗವಾನ್ ಶಂಕರ ಚರಣಾರವಿಂದಗಳನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ತತ್ಸ್ವರೂಪರೆಯಾಗಿರ್ತಕ್ಕಂಥ ವೇದಾಂತ ಪ್ರವರ್ತಕಾಚಾರ್ಯರಾದ
ಸಕಲ ಮಹಾತ್ಮರಿಗೂ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಶಿವಸ್ವರೂಪಿಗಳೇ, ಶ್ರಾವಣ ಮಾಸದ ಈ ಪರ್ವಕಾಲದಲ್ಲಿ ನಾವು ಸಿದ್ಧಾರೂಢ ಭಾರತೀ ಚರಿತ್ರ ಕಲ್ಪದ್ರುಮವನ್ನು ಶ್ರವಣ ಮಾಡ್ತಾ ಇದ್ದೇವೆ. ಇದು ಬರೀ ಪುರಾಣ ಅಲ್ಲ, ವೇದಾಂತ ವಿದ್ಯಾಗರ್ಭಿತವಾಗಿರ್ತಕ್ಕಂಥ ಅರ್ಥಸಾರವುಳ್ಳ ಮಹಿಮಾ. ಸಿದ್ಧಾರೂಢ ಚರಿತ್ರ ಅಂದ್ರನ ವೇದಾಂತ, ವೇದಾಂತ ಅಂದ್ರನ ಸಿದ್ಧಾರೂಢ ಚರಿತ್ರ. ಸಿದ್ಧಾರೂಢರು ಬೇರೆ, ವೇದಾಂತ ಬೇರೆ ಅಲ್ಲ. ಸಿದ್ಧಾರೂಢ ಜೀವನವೇ ಜೀವಂತ ವೇದಾಂತ. ವೇದಾಂತವೇ ಅವರು ಹೇಳಿರತಕ್ಕಂಥ ಅನೇಕ ಹಿತವಚನಗಳು. ಇಲ್ಲೇನಾಯಿತು? ನಿನ್ನಿನ ದಿವಸ ಕೇಳಿದ್ವಿ, ಸೋಮ ಭೀಮರನ್ನು ಕರೆದುಕೊಂಡು ಸಿದ್ದಪ್ಪನವರು ಸಂಚಾರ ಹೊರಟಿದ್ದಾರೆ. ಅಧಿಕಾರಿ ಬೇಕಲ್ಲ, ಗುರು ಶೋಧಿಸಬೇಕಾದ್ರೂ ಅನೇಕ ಆತಂಕ ಬರ್ತಾ ಇದ್ದಾವ. ಎಲ್ಲದಕ್ಕೂ ತಯಾರಿದ್ದಾಗ ಕೆಲಸ ಆಗ್ತದೆ, ಇದ್ರಾಗುವುದಿಲ್ಲ. ನೀವು ಅಷ್ಟೆಷ್ಟಕ್ಕೆ ಏನಾರ ಅಂತಃಕರಣವನ್ನು ಚಂಚಲ ಮಾಡಿಕೊಂಡ್ರಿ, ಅದರಿಂದ ಆಗುವುದಿಲ್ಲ. ಗುರು ಕೃಪಾ ಆಗುವುದಿಲ್ಲ, ಗುರುವಿನ ದರ್ಶನವೂ ಆಗುವುದಿಲ್ಲ, ಗುರುವಿನ ಅನುಗ್ರಹವೂ ಕೂಡ ನಮ್ಮ ಮೇಲೆ ಆಗುವುದಿಲ್ಲ. ಮೂವರೂ ಬಂದು ಒಂದು ಹಳೆಯ ದಾರಿ ಹಿಡಿದು ಅಡವಿ ಸೇರಿದರು. ಆ ಅಡವಿಯಲ್ಲಿ ಏನಾಯಿತು ಅಂದರೆ, ಬರೋಬರುವಾಗ ದೊಡ್ಡ ಮಳೆ ಆಯಿತು. ಆ ಮಳೆಯಿಂದ ತೊಯಿಸಿಕೊಳ್ಳಬಾರದು ಅಂತ ಹೇಳಿ ಒಂದು ಗಿಡದ ನೆರಳಿಗೆ, ಗಿಡದ ಚಾಟಿಗೆ ನಿಂತರು. ಆ ಗಿಡದ ಚಾಟಿಗೆ ನಿಂತರೂ ಕೂಡ ಮಳೆ ಬಿಡಬೇಕಲ್ಲ, ಮಳೆ ಬಿಡಲಿಲ್ಲ. ಮೈಯೆಲ್ಲ ನೆನೀತು, ನಡಗಿದರು. ಸ್ವಲ್ಪ ಹೊತ್ತು ಮಳೆ ನಿಂತು ಸೂರ್ಯ ಕಂಡ. ಅಷ್ಟೊತ್ತಿಗೆ ಏನಾಗಿಬಿಡ್ತು ಅಂದರೆ, ಆ ಮಳೆಯಾದ ಸ್ವಲ್ಪ ಹೊತ್ತಿನಲ್ಲಿ ಬೇಟೆಗಾರರು ಬೇಟೆಗಳನ್ನು ಹುಡುಕುತ್ತಾ ಬೇಟೆ ನಾಯಿಗಳನ್ನು ಅಟ್ಟಿಸಿಕೊಂಡು ಆ ಅರಣ್ಯದಲ್ಲಿ ಕೂಗು ಹಾಕ್ತಾ ಬರ್ತಾ ಇದ್ರು. ಅಲ್ಲಿ ಏನಾಗಿತ್ತು ನೋಡ್ರಿ, ಅರಣ್ಯ ಗರ್ಜನೆ ಹಿಡಿಯಿತು. ಎಲ್ಲಿ ನೋಡಿದ್ರು ಹುಲಿಯ ಗರ್ಜನೆ, ಚಿರ್ಚಗಳ ಆರ್ಭಾಟ, ಕಾಡ್ಕೋಣ, ಕಾಡು ಹಂದಿಗಳು, ಚಿಗುರುಗಳು, ನರಿಗಳು ಕಂಡ ಕಡೆಗೆ ಸಿಕ್ಕಾಪಟ್ಟಿ ಓಡ್ಲಿಕ್ಕೆ ಶುರುವಾದವು. ಎತ್ತ ನೋಡಲು ಆ ಬೇಟೆಗಾರರು ಕವಿದು ಮೃಗಗಳ ಕತ್ತರಿಸುತ್ತ ಕೆಡಹಲು ಬೇಟೆ ನಾಯಿಗಳು ನೆತ್ತರಂಗುಡಿಯುತ್ತಿದ್ದವು. ಇದನ್ನೆಲ್ಲ ನೋಡಿದ್ರು. ಛೇ ಸಿದ್ದಪ್ಪ, ನಾವು ಹೊರಟದ್ದು ಗುರುಶೋಧನೆಗಲ್ಲ, ನಾವು ಹೊರಟದ್ದು ಮರಣ ಶೋಧನೆಗೆ ಅಂದ್ರವರು. ಇದರಾಗ ನಾವು ಉಳಿಯುವ ಮಾತಿಲ್ಲ. ಈ ಅಡವಿ, ಈ ಬೇಟೆಗಾರರು, ಈ ಬೇಟೆ ನಾಯಿಗಳು ದಿಕ್ಕು ತಪ್ಪಿ ತಿರುಗುತ್ತಿರುವ ಈ ವಿಚಿತ್ರ ನಮ್ಮ ನಡವಳಿಕೆಯಿಂದ ನಾವು ಮರಣವನ್ನೇ ಅಪ್ಪಿಕೊಂತೀವೋ ಹೊರತಾಗಿ ನಮಗಿನ್ಯಾವ ದೃಷ್ಟಿಯಿಂದಲೂ ಕೂಡ ಕಲ್ಯಾಣ ಆಗುವುದಿಲ್ಲ ಅಂತ ಸೋಮ ಭೀಮರು ಇಬ್ಬರು ಅಳಕ್ಕೆ ಶುರು ಮಾಡಿದರು. ಅಷ್ಟೊತ್ತಿಗೆ ಸೂರ್ಯ ಪಶ್ಚಿಮಾದ್ರಿಗೆ ಬಂದ. ಅರ್ಥಾತ್ ಸೂರ್ಯ ಹೊತ್ತು ಮುಳುಗಲಿಕ್ಕೆ ಬಂತು. ಬಹಳ ಭಯ, ದಾರಿ ತಪ್ಪಿತು. ಆ ತಪ್ಪಿದ ದಾರಿ ಒಳಗನ್ನು ಹೊರಟರು. ಎಲ್ಲೆಲ್ಲಿ ಹೋಗ್ತಾರ ಅಲ್ಲೆಲ್ಲ ಮೊಣಕಾಲ ತನಕ ಕೆಸರು. 1-2-3 ಸರ್ತಿ ಭೀಮ ಸೋಮ ಹೊತ್ತುಕೊಂಡು ಬಿದ್ರು. ಅಗೋ ನನ್ನ ಮೋಕ್ಷ ಯಾವ ಬೇಕಾಗಿದೆ, ಗುರು ಯಾವ ಬೇಕಾಗಿದೆ. ನಾವೆಲ್ಲ ಆರಾಮಿದ್ದಾಗ ಗುರುಗಳು ಬೇಕಂತೀವಿ. ಹೊಟ್ಟೆ ತುಂಬ ಅನ್ನ ಸಿಗಬೇಕು, ಮೈ ತುಂಬ ಅರಿವಿರಬೇಕು, ಇರಾಕ್ ಜಗ ಸಿಗಬೇಕು, ಎಲ್ಲ ಅನುಕೂಲ ವಾತಾವರಣ ಇರಬೇಕು. ಮತ್ತು ಗುರುಗಳು ನಮ್ಮನ್ನು ಪ್ರೀತಿ ಮಾಡಿ ನಮ್ಮ ಕಡೆಯಿಂದ ಅನಿಸಿಕೊಂಡ್ರು ಅವ್ರು ನಮಗೆ 2 ಮಾತು. ಅಷ್ಟು ಅನುಕೂಲ ಇದ್ದಾಗ ಗುರು ಬೇಸಿ. ನಮ್ಮ ಗುರುಗಳಿದ್ರು ಅನಾಹುತ ಗುರುಗಳು. ಪಾಂಡಿತ್ಯರ ಅಪಾರ ಪಾಂಡಿತ್ಯ, ಸಿಟ್ಟು ವಿಚಿತ್ರ ಸಿಟ್ಟು ವಿಶ್ವಾಮಿತ್ರ ಇದ್ದಂಗ, ಮತ್ತು ಮೃದು ಹೃದಯ ಅಂದ್ರೆ ವಸಿಷ್ಠ ಇದ್ದಂಗ. ತಪ್ಪು ಖಂಡಿತು ಅಂದ್ರೆ ಅವ ಉಳಿಯಾಕೆ ಸಿಕ್ಕಿಲ್ಲ. ಒಬ್ಬ ಪುಡುಕಲ್ ಕಟ್ಟೆ ಅವ ಶಂಕರಪ್ಪ ಅಂತ ಹೇಳಿ ಬಂದ ನಮ್ಮ ಮಠಕ್ಕೆ. ಎದಕ್ಕೆ ಬಂದ ಅಂದ್ರೆ ನಮಸ್ಕಾರ ಮಾಡಿದ. ಯಾಕೆ ಬಂದಿ? ಅವರು ನೀನು
ನಾ ಪುಡುಕಲ್ಗಡ್ಡೆ ಶಂಕರ್ ರೀ, ಎದಕ್ಕೆ ಬಂದಿದ್ರಿ? ಸಾಧು ಆಗ್ಬೇಕಂತ ಬಂದಿನ್ರಿ ಅಂದ. ಯಾಕ ಅಂತ ಕೇಳಿದ್ರು. ಹಿಂಗಾರಿ ಮನ್ಯಾಗ ತ್ರಾಸು ಅಂದ. ಮನ್ಯಾಗ ನಮ್ಮ ಕುಟುಂಬ, ನಮ್ಮಪ್ಪ ನಮ್ಮವ್ವ ಎಲ್ಲ ಒಂದಾಗಿಬಿಟ್ಟಾರೆ, ನಾನೊಬ್ಬನ ಒಂದಾಗಿಬಿಟ್ಟಿನ್ರಿ. ಒಟ್ಟು ಇಸ್ಪೇಟ್ ಆಡ್ತಿದ್ದೆ, ಸಾಲ ಮಾಡಿದ್ದೆ, ಅವನೊಟ್ಟು ಕೊಟ್ರೆ ಮತ್ತೆ ಮುಂದೆ ನಾವು ಬಿಟ್ಟು ಏನಾರ ಮಾಡಕ್ಕೆ ಬಂದಿತ್ತು. ಆ ಸಾಲನೂ ಕೊಡುವಲ್ರು, ನಮ್ಗೆ ಊಟನೂ ಹಾಕೋಲ್ರು. ಹಿಂಗಾಗಿ ನಾವು ತ್ರಾಸ ಆಗೈತಿ. ಸಾಧು ಆದರೆ ಯಾವ ಮಕ್ಕಳು ಏನು ಮಾಡ್ತಾರೆ, ಅದಕ್ಕೆ ಬಂದೀನಿ ಅಂದ. ಇಷ್ಟೊಂದು ಕೂಡಲೇ ಅಪ್ಪೋರು ಏನು ಮಾಡಿದ್ರು ಅವ್ರನ್ನ, ನೀವೆಲ್ಲರೂ ಹೊರಗೆ ಹೋರಿ ಅಂದ್ರೆ ನಮಗೆ ಹೊರಗೆ ಹೋರಿ, ಅವನು ಸಾಧನ ಮಾಡ್ತಾನೆ ಅಂತ ಕದ ಹಾಕಿದ್ರು. ಒಂದು ಕಾಶ್ಮೀರ್ ಬೆತ್ತಿತ್ತು, ಅವ್ರು ಜಮ್ಮುದಾಗಿದ್ದಾಗ ತೊಗೊಂಬಂದಿದ್ದು, ಹಂಗೆ ಇತ್ತು. ಹಾಕಿ ಹೊಡೆಯಕ್ಕೆ ಹತ್ತಿದ್ರೆ ತಂದೆ ತಾಯಿ ಹೆಂಡತಿಗೆ ಬೇಸರ, ನಾವು ಗುರು ಬೇಕಾಗ್ತಿ ಮಗನ. ಗುರು ಅಂದ್ರೆ ಅಷ್ಟು ಆಗ್ಗದನಂತ ತಿಳ್ಕೊಂಡಿದ್ವಿ. ಅಷ್ಟು ಜಾಸ್ತಿ ನಾ ಸಾಧು ಆಗಕ್ಕೋಲ್ರಿ ಅಪ್ಪ, ನನ್ನ ಕೈ ಬಿಡ್ರಿ, ನಾವು ಮೊದ್ಲು ಊರಿಗೆ ಹೋಗ್ತೀವಿ ಅಂತಂದ. ಯಾವ ಜಗ್ ಹೊರಗೆ ಬಂದ. ಯಾಕೋ ಶಂಕರಪ್ಪ ನೀವು ನಮ್ಮ ಮಾತಾಡ್ಸ್ಬೇಡ್ರಿ, ನಮ್ಮನ್ನ ಈ ಮಠದ ಮಂದಿ ಚಲೋ ಇಲ್ಲ ಅಂದ. ಕಾರಣ ಏನು? ನಮ್ಮ ಅಧಿಕಾರವನ್ನ ಗುರು ಪರೀಕ್ಷೆ ಮಾಡ್ತಿರ್ತಾನೆ. ಯಾವ ಹೊತ್ತಿನಾಗ ಹ್ಯಾಂಗ ಎಲ್ಲಿವರೆಗಲ್ಲಿಗೆ ಹಸ್ತಾನೋ ಗೊತ್ತಾಗುವುದಿಲ್ಲ. ಅಂಥ ಪ್ರಸಂಗದಲ್ಲಿನೂ ಕೂಡ ನಮ್ಮ ಅಧಿಕಾರ ಬರೋಬ್ಬರಿ ಇತ್ತು ಅಂತಂದ್ರೆ ಗುರು ಅನುಗ್ರಹ ಆಗ್ತದೆ ಹೊರತಾಗಿ ಅಧಿಕಾರನೂ ಸರಿ ಇರಲಿಲ್ಲ ಅಂತಂದ್ರೆ ಏನೂ ಮಾಡ್ಲಿಕ್ಕಾಗುವುದಿಲ್ಲ. ಹಿಂಗ ಸೋಮ ಭೀಮ ನಡುಗುತ್ತಾ ಕತ್ತಲಲ್ಲಿ ತಪ್ಪಿದ ಹಾದಿಯಲ್ಲಿ ಎಡವುತ್ತಾ ಬೀಳುತ್ತಾ ಏಳುತ್ತಾ ಹೊರಟ್ರು. ಸಿದ್ದಪ್ಪಂತನ, ಯಾಕೆ ಅಳ್ತೀಯೋ ಸೋಮ? ಮನೆ ನೆನಪಾಗೈತೆ ಸಿದ್ದಪ್ಪ, ಮನೆ ಯಾಕೆ ಬಿಟ್ಟು ಬಂದೇನೋ ಅಂತೇಳಿ. ಅಲ್ಲೋ, ಶಿವನನ್ನು ಮರೆತು ಮನೆಯನ್ನು ನೆನೆದರೆ ಮನೆಯನ್ನು ರಕ್ಷಣೆ ಮಾಡಬಲ್ಲದೆ. ಯಾವ ರಕ್ಷಣಾ ಮಾಡ್ತಾನ ಅವನ್ ಧ್ಯಾನ ಮಾಡಬೇಕು ಹೊರತಾಗಿ ಮನೆ ಧ್ಯಾನ ಮಾಡಿದ್ರೆ ಮನೆ ಏನ್ ದೇವ್ರ ನಿನ್ನ ರಕ್ಷಣಾ ಮಾಡಿತ್ತ? ಹುಚ್ಚ, ಪೊರೆಯುವನು ತಾಮ್ ಶಿವನೋ ಸದನವು. ಅವ ಎಲ್ಲಿಗೆ ಹೋಯ್ತಾನಲ್ಲಿ ಕರ್ಕೊಂಡು ಹೋಗ್ತಾನ, ಹ್ಯಾಂಗ ರಕ್ಷಣೆ ಮಾಡ್ತಾನ. ಪರಮಾತ್ಮ ಒಬ್ಬ ಅದನಂಬ ವಿಶ್ವಾಸ ನಿಮಗಿಲ್ಲದೆ ಇರೋಣದ್ರಿಂದ ನೀವು ಅಳಲಿಕ್ಕೆ ಹತ್ತಿರ ಹೊರತಾಗಿ ಪರಮಾತ್ಮ ಇದ್ದಾನೆಂಬ ವಿಶ್ವಾಸ ನಿಮ್ಗೆ ಬಿತ್ತಂದ್ರೆ ಅಳತಿರ್ಲಿಲ್ಲ. ನೀವು ಅಳಬೇಡ್ರಿ, ಪರಮಾತ್ಮ ನೆನೆಸ್ರಿ ಅಂತ ಸಿದ್ದಪ್ಪನವ್ರಂತಾರೆ. ಮತ್ತು ಅವರು ತೋರಿಸ್ಕೊಂಡಾರ, ಅವ್ರದ್ದು ಮೈ ನೆನದದ, ಅವರು ಕೆಸರಾಗ ಹೊಂಟಾರ, ಎಲ್ಲ ರಗಡಾಗ್ಯದ. ಆದ್ರೆ ಅವರಿಗೆ ಈ ಬುದ್ಧಿ ಹೇಳ್ತಾರೆ, ಆದ್ರೆ ಆ ಬುದ್ಧಿ ಕೇಳುವಷ್ಟು ವ್ಯವಧಾನ ಅವರಲ್ಲಿಲ್ಲ. ಶಿವನ ಚಿಂತನೆಯನ್ನು ಮಾಡ್ರಿ, ಶರೀರ ಚಿಂತನೆ ಮಾಡಬೇಡ್ರಿ, ಮನಿ ಚಿಂತನೆ ಮಾಡಬೇಡ್ರಿ. ಯಾವನನ್ನು ನೆನೆಸಿದ್ರೆ ನಮ್ಮ ರಕ್ಷಣೆ ಆಗ್ತದೆ ಅವನು ಚಿಂತನೆ ಮಾಡಬೇಕಪ್ಪ. ಹಂಗೆಲ್ಲ ಮಾಡಬಾರ್ದು. ಗುರು ಎಲ್ಲೋ ಅದನ್ನಂತ ತಿಳ್ಕೊಬೇಡ್ರಿ ಅಂತ ಸಿದ್ದಪ್ಪನವ್ರು. ಈಗ ನಾವು ಹೊರಟೀವಿ ಗುರು ಶೋಧನೆಗೆ. ಈ ಗುರು ನಮ್ಮ ಸಮೀಪದಾನ, ನಮ್ಮ ಸುತ್ತಮುತ್ತ ಇದ್ದಾನ. ನಾವು ಸುಮ್ಮನೆ ಹೊಂಟೀವೋ ಬೇಕಂತ ಹೊಂಟೀವೋ ಎಂಬುದನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ. ಈ ಅಧಿಕಾರ ಪರೀಕ್ಷೆ ಮಾಡ್ತಕ್ಕಂಥ ಸಮಯದಲ್ಲಿ ನೀವು ತಪ್ಪಿದಿರಿ ಅಂತಂದ್ರೆ ನಿಮಗೆ ಗುರುನು ದೊರೆಯುವುದಿಲ್ಲ, ಅರಿವು ದೊರೆಯುವುದಿಲ್ಲ ಅಂತ. ಈ ಜಡದೇಹ ಭಾವ ಎಲ್ಲಿವರೆಗೆ ಚಿತ್ತದಲ್ಲಿರುತ್ತದೆಯೋ ಅಲ್ಲಿವರೆಗೆ ಹುಟ್ಟುವ ಸಾಯುವ ಭವದ ದಾರಿಯಲ್ಲಿ ನಾವಿರುತ್ತೇವೆ. ಈ ಭವ ಸಾಮಾನ್ಯ ಅಲ್ಲ. ಕತ್ತೆಗೆ ಹೊರಹೇರಿ ಕಾಡಿಗೆ ಮನೆಗೆ ಎಳೆಯುವಂತೆ ಜನ್ಮ ಮರಣ ರೂಪಿ ಈ ದುಃಖವನ್ನ ಭವ ನಮಗ್ ಕೊಡ್ತದಪ್ಪ. ಯಾಕಂತ ಕೇಳಿದ್ರೆ ಶಿವನನ್ನು ಮರೆತದ್ದಕ್ಕಾಗಿ, ಪರಮಾತ್ಮನನ್ನು ಮರೆತದ್ದಕ್ಕಾಗಿ. ನಮಗದು ನೆನಪಿರುವುದಿಲ್ಲ. ಏನಪ್ಪ ಏನ್ರಿ ನಿಮ್ಮ ಹೊಲ? ಛೇ ಛೇ, ಈ ವರ್ಷ ನೋಡ್ಬೇಕು ಪೀಕದು, ಹೌದು ಅನ್ಬೇಕು. ಈ ಊರ್ ಭೂಮಿಗೆ ನಿಮ್ಮ ಭೂಮಿ ಚಲೋ ಅನ್ಕೂಡ್ಲಿ ಅಂತಾನ. ಅಲ್ರಿ, ಅಷ್ಟು ಕಷ್ಟಪಟ್ಟಿವ, ಅದಕ್ಕೆ ಅಷ್ಟು ಬಡ್ಕೊಂಡು ಹಗಲು ರಾತ್ರಿ ದುಡಿದೀವಂತ ಅಷ್ಟ್ರಾಗದ ಅಂತ. ಏನ್ ಈ ವರ್ಷ ಪೀಕ್ ಇಲ್ಲ ನಿಮ್ಮ ಹೊಲದಾಗ, ಹಿಂಗೆ ಯಾಕ ಅನ್ರಿ? ಹಿಂಗ ದೇವ್ರು ಕೆಡಿಸೋ ಕಾಲ. ಚಲೋದ್ ಏನೇನು ಮಾಡ್ಯಾನ ಎಲ್ಲ ಇದೇ ಬೋಳಪ್ಪನ ಮಾಡ್ಯಾನ. ಕ್ಯಾಟ್ ಏನೇನು ಆಗ್ಯಾವ ಇಷ್ಟು ದೇವರ ಮಾಡ್ಯಾನ. ಈ ಲೆಕ್ಕಕ್ಕೆ ನಾವು ಬಂದು ನಿಂತೀವಿ.
ಏನ್ರಿ ನಿಮ್ಮ ಹುಡುಗ? ಬಂಗಾರಪ್ಪ. ಚಾಚೆ ಹುಟ್ಟಬೇಕಿಂತ ಮಕ್ಕಳು ಹೇಳ್ರಿ. ಅವ ಹುಟ್ಟಬೇಕಾದ್ರೆ ನಾವು ತುಸ ಕಷ್ಟಪಟ್ಟಿಲ್ಲ ಅಂತ ನಾವು. 1 ದೇವ್ರ 2 ದೇವ್ರ 3 ದೇವ್ರ ದೇವ್ರು ಹೇಳೋರು ಎಲ್ಲ ಕಡೆಗೆ ಹೋಗಿ ಬಂದಿವಂತ ಇಷ್ಟ ಆಗೈತಿ. ಮತ್ತೆ ನಿಮ್ಮ ಹುಡುಗ ಸತ್ಯ ಅಂತ ಹೇಳ್ರಿ. ಅದಕ್ಕೆ ದೇವ್ರ ಮನುಷ್ಯಗೆ ಬರ್ಲಿಲ್ರಿ. ಇವು ಹಡಿಯವ ದೇವ್ರ ಹೆಣವರ. ಮತ್ತೆ ಇಷ್ಟು ಅಹಂಕಾರದ ಮನಸ್ಸಿಗೆ ಗುರು ಹ್ಯಾಂಗ್ ದೊರೀತಾನೋ, ಇಷ್ಟು ಅಹಂಕಾರದ ಮನಸ್ಸಿಗೆ ಶಿವ ಹ್ಯಾಂಗ್ ದೊರೀತಾನ, ಸುಖ ಹ್ಯಾಂಗ್ ಸಿಗ್ತದ? ಆದ್ದರಿಂದ ತನುಭಾವನೆ, ಮನಭಾವನೆ, ಮನೆ ಭಾವನೆ ಇವನ್ನೆಲ್ಲ ಇಟ್ಟುಕೊಂಡಿರ್ತಕ್ಕಂಥ ನಿಮಗೆ ಶಿವಾನುಗ್ರಹ ಆಗುವುದು ಅಶಕ್ಯ. ನೀವು ಶಿವನ ಚಿಂತನೆಯನ್ನು ಮಾಡ್ರಿ ಅಂತ ಸೋಮ ಭೀಮರಿಗೆ ಸಿದ್ದಪ್ಪನವರು ಬುದ್ಧಿ ಹೇಳ್ತಾ ಇದ್ದಾರೆ. ತಮ್ಮ ಅನೇಕ ಜನ್ಮ ಜನ್ಮಾಂತರಗಳಲ್ಲಿ ದುಃಖವನ್ನೇ ಸುಖವೆಂದು ಭಾವಿಸಿಕೊಂಡು ಬಂದೀವಿ ನಾವು. ಹ್ಯಾಂಗಂದ್ರೆ ನಿಮಗೆ ಹೇಳ, ನನಗೆ ಅನುಭವ ಆಗಿದ್ದು ಒಂದು ಕಥೆ ಹೇಳ್ತೀನಿ. ನವಲುಗುಂದಾಗ ಅನುಷ್ಠಾನ ಮಾಡ್ತಿದ್ವಿ ನಾವು, ಲಾಲ್ಗಡಿ ಹನುಮಂತರ ಗುಡಿ ಒಳಗೆ. ಅವಾಗ ನನ್ನ ವಯಸ್ಸು ಭಾಳ ಕಡಿಮೆ. ಅಲ್ಲಿ ಜನರು ಯಾರು ಬರ್ತಿರ್ಲಿಲ್ಲ. ಅಲ್ಲಿ ಸಾಯಂಕಾಲ 5 ಗಂಟೆ ಆಗ್ತಂದ್ರೆ ಅಲ್ಲಿ ಯಾರು ಆಯ್ತಿರ್ಲಿಲ್ಲ. ಯಾಕೆ ಮುಂದೆ ಸ್ಮಶಾನ ಹಿಂಗಿತ್ತದು. ಅವಾಗ ಅಲ್ಲಿ ಕಣ ಮಾಡ್ತಿದ್ರು, ಗೋಧಿ ಸುಗ್ಗ್ಯಾಗ ಕಣ ಮಾಡಿದ್ರು. ಅದ್ರ ನಮ್ಮ ಹುಡುಗನು ಇದ್ದೊಬ್ಬ, ದಿವಸ ಬರೆದು ಊದು ಮಾಡ್ತಿದ್ದವ. ಗೋಧಿ ಮಡ್ಡಿ ಮಾಡಿ ಒಟ್ತಾರೆ ನೋಡ್ರಿ, ಒಟ್ಟಿದ್ರು. ಮುಂದೆ ಹತ್ತಿ ಸುಗ್ಗಿ ಆದ್ಮ್ಯಾಗ ಗೋಧಿ ತೂರುದು, ಎರೆವು ಸೀಮಿ ಸುಗ್ಗಿ. ಅವಾಗ ಈ ಹುಡುಗರು ಏನ್ ಮಾಡ್ತಿದ್ದು ರೀ, ಮನ್ಯಾಗ ಹತ್ತಿ ಕದ್ದು ಕರದಂಟು ತಗೊಂಡು ಬಂದು ರಾತ್ರಿ ಕಣದಾಗ ಕುಂತು ತಿಂತಿದ್ರು. ಒಂದೊಂದು ದಿವಸ ಒಬ್ಬೊಬ್ಬನ ಪಾಳೆ ಮಾಡಿದ್ರು. ಅವತ್ತು ಇವನು ಪಾಳೆ ಬಂದ. ಇವ ಏನ್ ಮಾಡಿದ, ಹತ್ತಿ ಕದ್ದ ಮನ್ಯಾಗ, ಉಂಡಿ ತಗೊಂಡ ಬಂದ. ಬೆಳದಿಂಗಳ ಬೆಳಕು, ಕಣಕ್ ಬರೋದ್ರಾಗನ ಉಂಡು ಒಂದೂ ಇಲ್ಲ. ಅವು ಹರುಕರ್ಬೇಕಟ್ಟೆ ನಾವು. ಒಂದೊಂದು ಬಿದ್ದು ಹೋಗ್ಬಿಟ್ಟವು. ಎಲ್ಲಿ ಬಿದ್ದಿರ್ಬೇಕು ಇವು ಅಂತ ಹುಡುಕೋದ್ರೊಳಗನ ಅದೇನಾಗ್ಯದ, ಕತ್ತಿ ಲಜ್ಜೆ ಹಾಕಿ ಹೋಗ್ಯದ. ಹೊಟ್ಟು ತಿನ್ನಕ್ ಬಂದು ಅವು ಕಂಡಾಬಿಟ್ಟಿಲ್ಲ. ಅವು ಉಂಡಿ ಹೆಂಗ ಕಂಡವ, ಬೆಳದಿಂಗಳ ಬೆಳಕು. ಅವನು ಇಷ್ಟು ತಗೊಂಡ, ಇಷ್ಟು ಇಲ್ಲೇ ಬಿದ್ದ, ಅದೊಂದು ಚಲೋ ದಾರ್ಯಾಗ ಬಿದ್ದಿಲ್ಲ ಅಂದು ತಗೊಂಡು ಒಂದು ತಿನ್ನಾನ. ತಿನ್ನೋ ಮುಂದೆ ಏನಾಗ್ಯದ ಅವಂಗದು, ಕದ್ದು ಹತ್ತಿ ಹಾಕ್ತೀವಿ ಅಂತ ಹೇಳಿ ಅಂಗಡಿಕಾರರು ಸಕ್ಕರೆ ಸಹಿತ ಹೆಚ್ಚು ಹಾಕೋದಿಲ್ಲ, ಸಪ್ಪನ್ ಮಾಡ್ಯಾರ ಮಕ್ಕಳು ಅಂತ ಹೇಳಿ 2 ಬಿಗದಾನ. ಇವ್ರು ಇನ್ನೂ ಬರ್ಲಿಲ್ಲ. ಅಲ್ಲಿ ಇವರು ಬರ್ಲಿಲ್ಲ. ಹಾದಿ ನೋಡಿ ಆ ಅರಿವಾಗ ಅವನಿಷ್ಟು ಲಜ್ಜೆ ಕಟ್ಟಿ ಆ ಹೊಟ್ಟಿನ ಕುಟ್ರಾಗಿಟ್ಟಾನ. ಮುಂಜಾನೆ ಮಲ್ಕೊಂಡಾನ. ಅವ್ರು ಬೆಳಿಗ್ಗೆದ್ದು ಹೊಟ್ಟಿಗೆ ಬಂದಾರ. ಇನ್ನೂ ಮಲಗಿಲ್ಲ ಅಂದಾರ. ಶಾಣಿದ್ರಿ ಮಾಪ್ ನಿಮ್ಮ ಹಾದಿ ನೋಡಿ ಕಂಡಾಬಿಟ್ಟು ಹೊತ್ತನಕ ಎಚ್ಚರಿದ್ದಿ ನಾನು, ತಿಂದು ಹಾಳಾಗಿ ಹೋರಿ ಅವ್ರಂಗ ಉಂಡು ಸಿಕ್ಕು ಬಿಡು ಅಂತ ಹೇಳಿ ತಗೊಂಡಾರ. ಕತ್ತಿಲ್ಲ. ನಮಗೆ ಮೋಸ ಮಾಡ್ಬೇಕಂತ ಮಾಡಿ ಏನೋ ಅಂತ ಅಂದ್ರು. ಅವ ಅಂದ ಕಣ್ಣು ತೆಗೆದು ನೋಡಿದ. ದೇವರಾಯಣಪ್ಪ ನಿಂದ ರಾತ್ರಿ ನಾನು ಇವನೂ ತಿಂದಿನಿ ಅಂದ. ಕತ್ತಲದಾಗ ಕತ್ತಿಲಜ್ಜಿನೂ ಹ್ಯಾಂಗ ಉಂಡೆ ಅಂತ ತಿನ್ನೋ, ಅದರಂತೆ ಅಜ್ಞಾನವೆಂಬ ಕತ್ತಲಲ್ಲಿ ಜೀವನು ವಿಷಯ ಭೋಗಗಳೆಂಬ ಕತ್ತಿಲಜ್ಜಿನೂ ಸಿಹಿ ಅಂತ ತಿನ್ಕೊಂತ ಬಂದಾನ ಈ ಜಗತ್ತು. 1 ಜನ್ಮಲ್ಲ 2 ಜನ್ಮಲ್ಲ, ಅನಂತ ಜನ್ಮಾಂತರಗಳಲ್ಲಿ ಬಹುಜನ್ಮಗಳಲ್ಲಿ ಈ ಜೀವನು ಏನ್ ಮಾಡ್ಯಾನಪ್ಪ ಅಂತ ಕೇಳಿದ್ರೆ, ವಿಷಯ ಭೋಗಗಳನ್ನ ಸತ್ಯವೆಂದು ಭಾವಿಸಿ ಊಟ ಮಾಡ್ತಾ ಬಂದಾನ. ಇನ್ನು ತಾನಾ ಭಾವ ತೊರೆವುದು ನನ್ನ ಎಂಬವು ಕಷ್ಟಮದರಿ. ಯಾವಾಗ ತಿಳಿತದ ಅವಾಗ ಅದನ್ನ ಬಿಟ್ಟು ಬಿಡು ಚಲೋರಪ್ಪ. ಏನು ಈಗ ಹೊರಟಿರಿ, ಮನಸ್ಸು ಅಶುದ್ಧ ಮಾಡ್ಕೋಬೇಡ್ರಿ, ಧನ್ಯರಾಗಲಿಕ್ಕೆ ಪ್ರಯತ್ನ ಮಾಡ್ರಿ, ಗುರುಗಳ ಕಡೆಗೆ ಲಕ್ಷ್ಯ ಇಡ್ರಿ, ಶಿವನ ಕಡೆಗೆ ಲಕ್ಷ್ಯ ಇಡ್ರಿ, ತತ್ವವನ್ನು ಪಡೆಯುವುದರ ಕಡೆಗೆ ಲಕ್ಷ್ಯ ಇಡ್ರಿ ಅಂತ ಸಿದ್ದಪ್ಪನವರು ಅವ್ರಿಗೆ ಬುದ್ಧಿ ಹೇಳ್ತಾರೆ. ಅವಾಗಂತಾರೆ, ಏನು ಮುಕ್ತಿ ಚಿಂತನೆಯನ್ನು ಮಾಡಿ
ಗುರುವರ್ಣನ ಹುಡುಕ್ಲಿಕ್ಕೆ ಹೊರಟಿವೋ ಆ ಗುರು ಈ ರೂಪದಿಂದ ನಮ್ಮ ವೈರಾಗ್ಯವನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ನಡೆದಾರಿಗೆ ಹೊಳ್ಳಿ ಹೋಗ್ತಾರೋ, ಇಲ್ಲಿ ತನಕ ಬರ್ತಾರೋ, ಇವರಿಗೆ ನಾ ಬೇಕಾಗ್ಯದೋ ವಿಷಯ ಬೇಕಾಗ್ಯದೋ, ಗುರು ಬೇಕಾಗ್ಯನೋ ವಿಷಯ ಚಿಂತನೆ ಬೇಕಾಗ್ಯದನೋ ಎಂಬ ದೃಷ್ಟಿಯಿಂದ ಗುರು ಮಹಾತಂತ್ರಜ್ಞಾನಿ. ಗುರುವಿನಂತ ಚಾಣಾಕ್ಷರ ಇನ್ಯಾರೂ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರಿ ನೀವು. ಅದ ನಮಗೆ ಗೊತ್ತಾಗದಂಗೆ ನಮ್ಮ ಪರೀಕ್ಷೆ ಆಗ್ಬಿಟ್ಟಿರ್ತಾವ, ನಮಗೆ ಗೊತ್ತಾಗದಂಗೆ ನಮ್ಮ ನಿರೀಕ್ಷಣೆ ಮಾಡಿಬಿಟ್ಟಿರ್ತಾನೆ. ನಾವೇನು ತಿಳ್ಕೊಂಡಿರ್ತೀವಿ, ಇಲ್ಲೇನು ಗುರುಗಳ ಮತ್ತೊಂದ ಮಗದೊಂದ, ನಾ ಮಾತಾಡಿದ್ದು ನಾ ಮಾಡಿದ್ದು, ಗುರುಗಳು ಏನು ನೋಡ್ತಾರೆ, ಗುರುಗಳು ಏನು ಕೇಳ್ತಾರೆ ನಮಗಾಗಿರ್ತದೆ. ಪರಂತು ನಮಗರಿಯದಂತೆ ಗುರು ಅದನ್ನ ನಿರೀಕ್ಷಣೆ ಮಾಡಿ ಒಂದು ನಿರ್ಣಯಕ್ಕೆ ತಂದಿರ್ತಾ ಇದ್ದಾನೆ. ಅದು ಜೀವನಿಗೆ ಅರ್ಥ ಆಗೋ ಮಾತಲ್ಲ. ಆದ್ದರಿಂದ ಗುರು ಮಹಾತಂತ್ರಿ ಅಂತರ್ಯಾಮಿ. ಅವ ನಮ್ಮ ದೃಢವೈರಾಗ್ಯವನ್ನ ಪರೀಕ್ಷೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ನೀವು ಹೆದರಬೇಡ್ರಿ ಅಂತ ಸಿದ್ದಪ್ಪನವರು ಸೋಮ ಭೀಮನಿಗೆ ಹೇಳ್ತಾರೆ. ಅವಾಗ ಆದ್ದರಿಂದ ಖೇದ ಭಯಗಳನ್ನೆಲ್ಲ ಸಹಿಸಿಕೊಂಡು ನೀವು ಧನ್ಯರಾಗಲಿಕ್ಕೆ ಪ್ರಯತ್ನ ಮಾಡ್ರಿಪ್ಪ ಅಂದ ಕೂಡಲೇ ಅವರಂದ್ರು, ಸಿದ್ದಪ್ಪ ಬಂದೀವಿ, ಆದದ್ದು ಆಗಿ ಹೋಗಿತ್ತು, ಬರಬಾರ್ದಾಗಿತ್ತು, ಬಂದೀವಿ, ನಮಗೆ ವೈರಾಗ್ಯನೂ ಇಲ್ಲ ಸುಡುಗಾಡನೂ ಇಲ್ಲ. ಅದಕ್ಕೆ ನಮ್ಮನ್ನು ಹೆಂಗಾರ ಮಾಡಿ ದಾರಿ ತೋರಿಸಿ ನಮ್ಮನ್ನು ಕೈ ಬಿಡು, ನಾವು ನಮ್ಮ ಊರಿಗೆ ಹೋಗ್ತೀವಿ, ನೀವು ಗುರುವಿನರ ಹುಡುಕು, ಮೋಕ್ಷರ ಪಡಕು, ಏನಾದರೂ ಮಾಡು, ನಮಗೆ ಮಾತ್ರ ಇನ್ನಾಗುವುದಿಲ್ಲ ಅಂತ ಕೈ ಮುಗಿದು. ಅಧಿಕಾರ ಕಡಿಮೆ ಇದ್ರೆ ಹಿಂಗಾಗುತ್ತೆ. ಧೀರಾಸ್ತತ್ರ ನಮೂಹಿ ಹೆಜ್ಜೆ. ಯಾವನು ಧೀರನೋ ಅವನೊಬ್ಬನೇ ಹೆಜ್ಜೆ ಇಟ್ಟು ಮುಂದೆ ಸಾಗುತ್ತಾನೆ ಹೊರತು ಯಾವನಿಗೆ ಧೀರತ್ವದ ಕೊರತೆ ಇದೆ ಅವನು ಮಾತ್ರ ವಿಷಯದ ಅನೇಕ ಅಡಚಣೆಗಳನ್ನು ಕಂಡು ಭಯಗ್ರಸ್ತನಾಗಿ ಹಿಂತಿರುಗಿ ಹೋಗುತ್ತಿದ್ದಾನೆ. ಸ್ವಾಭಾವಿಕವಾದದ್ದು. ಅಲ್ವಾ, ನಿಮಗೆ ಊರೇ ಗುರು ಅಥವಾ ಗುರು ನಿಮಗೆ ಗುರು ಆಗ್ತಾನೋ, ಊರು ನಿಮಗೆ ಗುರು ಆಗ್ತದೋ? ಊರಿಗೆ ಹೋಗೋದೇ ಇತ್ತು ಅಂದ್ರೆ ಮೊದಲು ಊರಾಗ ಇದ್ರಲ್ಲ, ಬಿಟ್ಟು ಯಾಕೆ ಬರಕ್ಕೆ ಹೋಗಿದ್ರಿ? ಸುಮ್ಮನೆ ಬಂದ್ರಿ ಮಾರಾಯ, ನೀವು ಧೀರ್ರಾಗ್ರಿ, ಹೆದರಬೇಡ್ರಿ. ಹೋದ್ರೆ ಪ್ರಾಣ ಹೋದಿತ್ತು, ಅದನ್ನು ಅವನ ನೋಡ್ತಾನೆ. ನಮಗನೋ ಆಪತ್ತು ಬಂದಾಗ ಪರಮಾತ್ಮ ರಕ್ಷಣೆ ಮಾಡ್ತಾನೆ, ಗುರು ರಕ್ಷಣೆ ಮಾಡ್ತಾನೆ, ಹೊರತಾಗಿ ಊರು ಮನಿ ಮಠಗಳು ರಕ್ಷಣೆ ಮಾಡೋದಿಲ್ಲ ಅಂತ ಸಿದ್ದಪ್ಪನವರು ಅವ್ರನ್ನ ಸ್ವಲ್ಪ ಹೊಳಸಕ್ ಪ್ರಯತ್ನ ಮಾಡಿದ್ರು. ಮತ್ತೊಮ್ಮೆ ಹುಟ್ಟಿದ್ರು ತಂದೆ ತಾಯಿಗಳು ಸಿಗ್ತಾರೆ, ಆ ಜನ್ಮಕ್ಕೊಬ್ಬ ತಂದೆ ತಾಯಿ ಇರ್ತಾರೆ. ಪಡೆಯಬಹುದೈ ತಂದೆ ತಾಯಿಗಳ, ಪಡೆಯಬಹುದೈ ಪತ್ನಿ ಸುತರನು, ಪಡೆಯಬಹುದೈ ಸದನ ಪಶು ಧನರಾಜ್ಯಮಿವುಗಳನ್ನು, ಪಡೆಯಬಹುದೈ ದೇವಲೋಕವ, ಪಡೆಯಬಹುದೈ ದೇವರಾಶ್ರಯ, ಪಡೆಯಬಹುದೈ ದೇವರೂಪವನು ಎಂತು ಎಲ್ಲವನ್ನೂ ಪಡಿಲಿಕ್ಕಾಗ್ತದೆ. ಆದರೆ ಪಡಿಲಿಕ್ಕೆ ಆಗಲೇ ಇದ್ದಿದ್ದು ಯಾವುದಂದ್ರೆ ಗುರು. ಬೇಕಂದ್ರೆ ಭೋಗ ಭಾಗ್ಯ ಸಿಗ್ತದೆ, ಪತ್ನಿ ಪುತ್ರ ಧನ ಮಿತ್ರ ಕಳತ್ರಾಗಿ ಸಿಗ್ತಾರೆ, ತಂದೆ ತಾಯಿಗಳು ಬಂಧು ಬಳಗಾಗಲು ಸಿಗ್ತಾ ಇದ್ದಾವ, ದೇವಲೋಕಾದಿಗಳನ್ನು ಪಡಿಬಹುದು, ಇನ್ಯಾವುದನ್ನು ದೊಡ್ಡದು ಪಡಿಬಹುದು ಈ ಜಗತ್ತಿನೊಳಗೆ. ದುರ್ಲಭಂ ತ್ರಿಭುವನ ಜಠರೆ, ಶಂಕರಾಚಾರ್ಯ ಹೇಳ್ತಾರೆ, ದುರ್ಲಭಂ ತ್ರಿಭುವನ ಜಠರೆ, ಮೂರು ಲೋಕಗಳ ಗರ್ಭವನ್ನು ಹುಡುಕಿದ್ರು ಕೂಡ ದುರ್ಲಭ ಯಾವುದು ಅಂತ ಕೇಳಿದ್ರೆ ಸದ್ಗುರು ಜ್ಞಾನದಾತ. ಜ್ಞಾನವನ್ನು ಕೊಡುವ ಗುರು ಮಾತ್ರ ಸಿಗುವುದು ದುರ್ಲಭ. ಉಳುಕಿವೆಲ್ಲ ಸಿಗ್ತಾ ಇದ್ದಾವ, ಉಳುಕಿವೆಲ್ಲ ಇಲ್ಲೇ ಉಳಿತಾವ. ನೀನರ ಬಿಟ್ಟು ಹೋಗ್ತಿದಿ, ಇಲ್ಲ ಅವಾರ ಬಿಟ್ಟು ಹೋಗ್ತಾವ. ಗ್ಯಾರಂಟಿ ಕಾರ್ಡ್ ಏನೂ ಇಲ್ಲ, ಗ್ಯಾರಂಟಿ ಏನಿಲ್ಲ. ಗುರು ಸುಚಿಂತನೆ ಮೊದಲು ದುಸ್ತರ, ಗುರು ಚಿಂತನೆ ಮಾಡುವುದ ಮೊದಲು ದುಸ್ತರ. ಏನಪ್ಪ ಬಹಳ ದುರ್ಲಭ ಅದ. ಗುರು ಬೇಕು ಅಂಬು ಅಪೇಕ್ಷೆ ಬರುವುದ ಮೊದಲು ಬಹಳ ಕಷ್ಟ ಅದ. ಗುರು ದರ್ಶನ ಆಗುವುದು ಅದಕ್ಕಿಂತ ದುರ್ಲಭ ಅದ. ಗುರು ಸೇವಾ ಮಾಡುವುದು ಅದಕ್ಕಿಂತ ದುಸ್ತರ ಅದು. ಗುರುವಿಗೆ ನಮಸ್ಕಾರ ಮಾಡುವುದು ಅದಕ್ಕಿಂತ ದುಸ್ತರ ಅದು. ಗುರುಕರಣ ಪ್ರಾಪ್ತಿ ಅದಕ್ಕಿಂತ ದುಸ್ತರ ಅದು. ಬೋಧಾನುಭವ ಅದಕ್ಕಿಂತ ದುಸ್ತರ. ಅದಕ್ಕೆ ಗುರು ಸುಮೂರ್ತಿಯು ಪ್ರಾಪ್ತ ಮಪ್ಪುದೆ
ಪರಮ ದುಸ್ತರವು. ಜಗತ್ತಿನೊಳಗೆ ಏನೆಲ್ಲವನ್ನು ಪಡೆದರೂ ಕೂಡ ಗುರು ಸಿಗುವುದು ದುರ್ಲಭ, ಸಿಕ್ಕರು ಬಲು ಲಾಭ. ಆದ್ರದ್ದು ಪೂರ್ವ ಪುಣ್ಯ ಇರಬೇಕು ಹೊರತು ಪೂರ್ವ ಪುಣ್ಯಾದ್ವಿನ ಗುರು ದೊರೆಯುವುದು ಅತಿ ದುರ್ಲಭ. ಇಂಥ ದುರ್ಲಭವಾದದ್ದನ್ನ ಪಡೆಯಲಿಕ್ಕೆ ಹೊರಟಿವಪ್ಪ ಅಂದ ಮೇಲೆ ಯಾಕೆ ಹೆದರುವುದು ಅಂತ ಸಿದ್ದಪ್ಪನವರು ನಮ್ಮ ಮನಸ್ಸು. ಈಗ ರೋಗಿಗಳಿಗೆ ಔಷಧ ಕೊಡ್ತಾರಂತ. ಏನು ಜ್ವರ ಬಂದದ, ಜ್ವರಕ್ಕೆ ಔಷಧ ಕೊಡಬೇಕಾಗ್ಯದ. ಆ ಔಷಧ ಕೊಡೋ ಮುಂದೆ ಕುಡಿಯವ ಏನ್ ಮಾಡ್ತಾನೆ, ಅದು ಕಹಿ ಅದ ಅಂತಾನೆ. ಕಹಿ ಅದ, ಕಹಿ ಇದ್ರೂ ಕೂಡ ಅದು ಉಗುಳದಂಗ ಹಂಗ ಕುಡುದಾದ್ರೆ ಅದು ರೋಗ ಕಳೀತದೆ. ಹಂಗ ಗುರು ಸೇವಾದಿಗಳು, ಗುರು ಚಿಂತನಾದಿಗಳು ಒಮ್ಮೊಮ್ಮೆ ವಿಷಯ ಜೀವಿಗಳಿಗೆ ಕಹಿ ಅನ್ನಿಸ್ತವೆ. ಏನಪ್ಪ, ಏನು ಗುರು, ಏನು ಶಾಸ್ತ್ರ, ಏನು ಮಠ, ನಮ್ಮದ ಮಾಡಿಕೊಂಡು ಹೋದ್ರೆ ರಗಡದ 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 ಆ ದುರ್ಲಭ. ಸುಮ್ಮನೆ ಆರಾಮ್ ದುಡಿದು ಹೊಟ್ಟೆತುಂಬ ಉಂಡು ಹೆಂಡತಿ ಮಕ್ಕಳನ್ನ ಮುಂದಿಟ್ಟುಕೊಂಡು ನೋಡ್ಕೊಂತ ಸತ್ರ ಸಾಕು, ಮೋಕ್ಷ ಆಗುತ್ತೆ ಅನ್ನೋ ಕಂಪನಿ ಇಲ್ಲ. ಯಾಕೆ ಅವ್ರ ಮುಂದೆ ಗುರುಗಳ ಬಗ್ಗೆ ಹೇಳ್ರಿ ನೀವು. ಅಗಾಂಜನ ತಲೆ ಕೆಡಿಸ್ಕೊಂಡು ಕೆಲಸಿಲ್ಲ ಬಗ್ಗಿಸಿಲ್ಲ. ಎಲ್ಲಿ ಮೋಕ್ಷ, ಎಲ್ಲಿ ಸ್ವರ್ಗೋ, ಎಲ್ಲಿ ಕೈಲಾಸೋ, ಎಲ್ಲಿ ಗುರುಗಳು, ಎಲ್ಲಿ ಶಿಕ್ಷಣೋ, ಇವೆಲ್ಲ ತಲೆ ಕೆಡಿಸೋ ಮಾತು. ಇವು ಈಗಲ್ಲವು ಯಾವಾಗ ಅದಕ್ಕೊಂದು ಟೈಮ್ ಬರ್ತದೆ. ಮನೆಗೆ ಯಾರೂ ಸೇರಿದಂಗಾಗಿ ಇಲ್ಲಿ ಕುಂದ್ರಬೇಡ, ಅಲ್ಲಿ ಕುಂದ್ರಬೇಡ, ಹೊರಗೆ ಹೋಗಿ ಅತ್ಲಾಗ ಹೋಗಿ ಇತ್ಲಾಗ ಹೋಗಿ ಅನ್ನೋ ಟೈಮ್ನಾಗ ಜನ್ಮ ಇರಬಾರ್ದಲ್ಲಯ್ಯಪ್ಪ ಅಂತ ಇರಬಾರ್ದು. ಅವಾಗ ಮಠ ನೋಡ್ಬೇಕು ಅಂತ ನಾವಾಗೇನು ತಿಳಿಬೇಕು? ಇವಾಗ ನೆಟ್ಟಿಗೆ ಶಿವ ಅನ್ನಕ್ಕೆ ಬರೋದಿಲ್ಲ. ಇವ್ರು ಶಾಸ್ತ್ರ ಹೇಳ್ತಿರ್ತಾರ, ಏನಂದ್ರಿ ನೀವು ಅಂತಿರ್ತಾನ. ಕಿವಿ ಹೋಗ್ಯಾವ, ಕಣ್ಣು ಹೋಗ್ಯಾವ, ಬಾಯಿ ಹೋಗೈತಿ, ಎಲ್ಲ ಅಲ್ಲಿ ಕೊಟ್ಟಾನ. ಮೊದಲು ಎಲ್ಲೇ ಒತ್ತಿ ಅಲ್ಲಿ ಕೊಟ್ಟಾನ, ಉಳಿದು ತಗೊಂಡು ಇಲ್ಲಿ ಬರ್ತಾನ. ಅವಾಗ ಪ್ಯಾಲಿ ಹೋಗ್ಬೇಕಲಾಗ ತಗೊಂಡು ಕೆಲಸ ಹೋಗ. ಮೊದಲು ಯೌವನ ಕಾಲದಾಗ ಬರಬೇಕಾಗಿತ್ತು. ಹೆಂಡತಿ ಬಿಟ್ಟು ಒಂದು ಇಂಚು ದೂರ ಸರೂರ ರವ ನರಕಕ್ಕಂತಾನ. ಅವಾಗ ದೇವರ ಅದು ದೇವರ ಅದಕ್ಕಂತಾರೆ. ಎಂಥ ಮಾನವ ಜನ್ಮ ಏನ್ ಕಳಿಸಿ ಬಿಟ್ಟಿರಪ್ಪ, ಇಂಥ ಜನ್ಮವು ಸಿಕ್ಕಿತೇನ್ರಪ್ಪಯ್ಯ. ಕುತೂಹಲದ ಭಜನೆ ಇಲ್ಲ, ಶಾಂತರ ಸಂಗವಿಲ್ಲ, ಕ್ರಾಂತಿ ಸಂಸಾರದ ಬಿದ್ದು ಕಡ್ತೀರಪ್ಪಯ್ಯ. ಎಂಥ ಮಾನವ ಜನ್ಮ ಏನ್ ಕಳಿಸಿ ಬಿಟ್ಟಿರಪ್ಪ, ಇಂಥ ಜನ್ಮವು ಸಿಕ್ಕಿತೇನ್ರಪ್ಪಯ್ಯ. ಎಂಥ ಮಾನವ ಜನ್ಮ ಏನ್ ಕೆಡಿಸಿ ಬಿಟ್ಟಿರಪ್ಪ, ಇಂಥ ಜನ್ಮವು ಸಿಕ್ಕೈತೇನ್ರಪ್ಪಯ್ಯ. ಏನ್ ಮಾಡಿದೀವ? ಹರದೇಯರ ಮೋಹಕ್ಕಾಗಿ ಹರನ ಧ್ಯಾನ ಮಾಡೋದು ಬಿಟ್ಟು ಹೊರದೇ ನಿದ್ರಿಯ ಮಾಡಿ ಕೆಡ್ತೀರಪ್ಪಯ್ಯ. ಹರದೇಯರ ಮೋಹಕ್ಕಾಗಿ ಹರನ ಧ್ಯಾನ ಮಾಡೋದು ಬಿಟ್ಟು ಹೊರದೇ ನಿದ್ರಿಯ ಮಾಡಿ ಕೆಡ್ತೀರಪ್ಪಯ್ಯ. ಅರುಣೋದಯ ಕಾಲದಲ್ಲಿ ಹರ ಧ್ಯಾನ ಮಾಡಲು ಮುನ್ನ ಹರನು ನಿಮಗೆ ಮುಕ್ತಿ ಕೊಡುವನು ಕೇರಪ್ಪಯ್ಯ. ಎಂಥ ಮಾನವ ಜನ್ಮ ಎನ ಕೆಡಿಸಿ ಬಿಟ್ಟಿರಪ್ಪ, ಇಂಥ ಜನ್ಮವು ಸಿಕ್ಕಿತೇನಪ್ಪಯ್ಯ. ಎಂಥ ಮಾನವ ಜನ್ಮ ಹರದೆಯರ ಮೋಹಕ್ಕಾಗಿ ಹರನ ಧ್ಯಾನ ಮಾಡುವುದು ಬಿಟ್ಟು ಬರಿದ ನಿದ್ರೆ ಮಾಡಿ ಕೆಟ್ಟಿರಪ್ಪಯ್ಯ. ಎದ್ದ ಕೂಡಲೇ ಶಿವ ಅನ್ಲಿಲ್ಲ, ಮಲಗು ಮುಂದೆ ಶಿವ ಅನ್ಲಿಲ್ಲ, ಎಚ್ಚರಾದ ಕೂಡಲೇ ಶಿವ ಅನ್ಲಿಲ್ಲ, ಉಣ್ಣು ಮುಂದೆ ಶಿವ ಅನ್ಲಿಲ್ಲ. ಯಾವ ಕೊಟ್ಟಾನ ಅವನ ಖಬರ್ ಇಲ್ಲ, ಯಾವ ಕಳಿಸಾನ ಅವನ ನೆನಪಿಲ್ಲ. ಅದಕ್ಕಂತಾರೆ, ಹಿಂದಿನ ಜನ್ಮದಿ ನೀವು ಒಂದೇ ಭಾವ ಭಕ್ತಿ ಮಾಡಿ ಹಿಂದೆ ಈ ಜನ್ಮಕ್ಕೆ ಬಂದಿರಪ್ಪಯ್ಯ. ಹಿಂದಿನ ಜನ್ಮದಿ ನೀವು ಹಿಂದೆ ಕುಹಕವಾಡಿ
ಹಂದಿ ಜನ್ಮಕ್ಕ ನೀವು ಹೋಗುವಿರಪ್ಪಯ್ಯ, ಎಂಥ ಮಾನವ ಜನ್ಮ ಎನಕರಿಸಿ ಬಿಡುವಿರಪ್ಪ, ಇಂಥ ಜನ್ಮವು ಸಿಕ್ಕಿತೇನಪ್ಪಯ್ಯ. ಹಗಲೆಲ್ಲ ಸಿಗುದಲ್ಲೋ ಒಂದ್ ಬಂದದ, ಇದನ್ನ ತಪ್ಪಿಸಿಕೊಂಡಿ ಮುಂದೆ ಹಂದಿಯಾಗಿ ಹುಡ್ತಿತ್ತಮ್ಮ ಜ್ವಾಕಿ. ಮಾನವ ಜನ್ಮಕ್ಕಿದ್ದಷ್ಟು ಕಿಮ್ಮತ್ತು ಇನ್ನೆದಕ್ಕೂ ಇಲ್ಲ. ಇಂಥ ಕಿಮ್ಮತ್ತಿನ ಜನ್ಮ ಕೊಟ್ಟು ಕಳಿಸ್ಯಾನ ಭಗವಂತ, ಸ್ವಲ್ಪ ದಿನಗಾದ್ರೆ ಮರೆಯೋದಿಲ್ಲ ಅಂದ್ರೆ ಹೆಂಗ ಅಂತಾರವರು. ಇರುವಿ 84 ಲಕ್ಷ ಜೀವರಾಶಿ ತಿರುಗಿ ನೀವು ಹೊರವಿನ ಜನ್ಮಕ್ಕ ಈಗ ಬಂದಿರಪ್ಪಯ್ಯ. ಧರೆಯು ಲವತಾರೆ ಪುರುಷಾಂತ ವೀರನ ಕರುಣಾ ಕಟಾಕ್ಷವ ಪಡೆಯಿರಪ್ಪಯ್ಯ, ಎಂಥ ಮಾನವ ಜನ್ಮ ಎನಕರಿಸಿ ಬಿಟ್ಟಿರಪ್ಪ, ಇಂಥ ಜನ್ಮವು ಸಿಕ್ಕಿತೇನಪ್ಪಯ್ಯ. ಇರುವಿ 84 ಲಕ್ಷ ಜೀವರಾಶಿ ತಿರುಗಿ ಅರಿವಿನ ಜನ್ಮಕ್ಕೆ ಈಗ ಬಂದಿರಪ್ಪಯ್ಯ. ಈಗ ಬಂದೀವೋ, ಬಂದ್ರು ನಮಗೂ ಖಬರಿಲ್ಲ, ಹೇಳಿದವ್ರ ಮಾತನ್ನು ಕೇಳೋದಿಲ್ಲ ಅಂದ್ರೆ ನಡಿ ಹೋಗು. ಹೋಗುದು ಎಲ್ಲಿ ನೀನು? ಪುನಃ 84 ಲಕ್ಷ ಜೀವರಾಶಿಗಳಲ್ಲಿ. ಅದಕ್ಕೆ ರಾಮ ಭೀಮ ನೋಡು, ನಮ್ಮ ಮಾತು ನಿಮಗೆ ಕಹಿ ಆದೀತು ಅಂತ ಸಿದ್ಧಾರೂಢ ನಾ ಹೇಳೋ ಮಾತು ನಿಮಗೆ ವಿಷ ಅನಿಸಿತು, ಕೇಳಿದ್ರೆ ನಿಮ್ಮ ಭವರೋಗ ಜ್ವರ ಬಿಟ್ಟು ಹೋಗ್ತದೋ? ತಿಳ್ಕೊಂಡ್ರೆ ನೀವು ಧನ್ಯರಾಗ್ತೀರಿ. ತಿಳ್ಕೊಳ್ಳದೇ ಇದ್ರೆ ನಿಮ್ಮಂಥ ದರಿದ್ರರೇ ಈ ಜಗತ್ತಿನೊಳಗೆ ಯಾರು ಇಲ್ಲ ಅಂತ ಸಿದ್ದಪ್ಪನವರು ಪರಿಪರಿಯಿಂದ ಹೇಳಿ, ನಿಮ್ಮ ಊರ ಬೇಕು ಹೋದಿಲ್ಲ ತಗೊಡು ಅಂತ ಅರಣ್ಯ ಕಗ್ಗತ್ಲು ದಾರಿ ತಪ್ಪ್ಯಾರ, ಎಲ್ಲಿ ಬೇಕಲ್ಲಿ ಮುಳ್ಳು ಕಲ್ಲು ಕೆಸರ ಕಾಲಿಡ್ತಾರೆ. ಅಂಥದ್ರೊಳಗೆ ಸಿದ್ದಪ್ಪನವ್ರು ಏನ್ ಮಾಡಿದ್ರು, ಸೋಮ ಭೀಮ ನಿಮ್ಗೂರು ಬೇಕಲ್ಲ ಅಲ್ಲಿ ಕಾಣಿಸ್ತದ ನೋಡಿ ತೋರಿಸ್ಬಿಟ್ರು. ಮುಂದೊಂದು ದೀಪ ಕಾಣ್ತಿತ್ತು. ಯಪ್ಪ ಊರ್ ಸಮೀಪ ಬಂದಿವಲ್ಲೋ ಮರೇ ನಾವು ಅಂತಾರೆ ಇವರು. ಇವಳು ಖುಷಿ ಆಗ್ಬಿಡ್ತು ಅವ್ರಿಗೆ. ಊರ್ ಸಮೀಪ ಬಂದ್ರು. ಆಮೇಲೆ ಬರ್ತಾರೆ. ಬಳಿಕ ಮೂವರು ಪಥವ ಶೋಧಿಸಿ ಗಲಿನ ಊರೊಳಗೆ ಹೋಗಲು ಹಳೆಯ ದೇಗುಲ ಕಾಣುತ್ತಲ್ಲಿಗೆ ಬಂದು ಕುಳ್ಳಿರಲು ನೆನೆದಿರುವುದೊಂದು ಗೋಡೆಯು ಕೆಳಗೆ ದಡದೆನ್ನುತ್ತ ಬೀಳಲು ಕೊನೆಯ ಜಲ್ಲ ನಲಿಕ ಶಬ್ದಕ್ಕೆ ಚೀರಿದರು, ಆ ಶಬ್ದಕ್ಕೆ ಚೀರಿದರು. ಮೂವರು ದಾರಿ ಹುಡುಕ್ತಾ ಹುಡುಕ್ತಾ ಅಂತೂ ಇಂತೂ ಆ ಊರಿಗೆ ಬಂದ್ರು. ಊರಿನಲ್ಲಿ ಇಳ್ಕೊಳ್ಳಿಕ್ಕೆ ಯಾರು ಪರಿಚಯನೂ ಇಲ್ಲ. ಒಂದು ಹಳೆ ಗುಡಿ ಊರ್ ಹೊರಗೆ, ಆ ಗುಡಿಯಾಗ ಹೋಗಿ ಇಳ್ಕೊಂಡ್ರು. ಅದು ಏನಾಗಿತ್ತು, ಮಳೆ ಬಹಳ ಆಗಿತ್ತಲ್ಲ, ಗಾಡಿ ನೆನೆದಿತ್ತು. ಇವರು ಹೋಗಿ ಕೂಡ್ರದಕ್ಕ ಒಂದು ಗಾಡಿ ದಾಡಿ 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 ಕೆಳಗೆ ಬಿಟ್ಟು ಕೂಡಲೇ ಸೋಮ ಭೀಮ ಚಿಟ್ನ ಚೀರಿ, ಸಿದ್ದಪ್ಪ ಸತ್ತೀವಿ ನಾವು ಅದಿರಲ್ಲೋ ಮರ, ಇನ್ನು ಏನಾಗಿಲ್ಲ, ಗಾಡಿ ಬಿದ್ದದ, ನಿಮ್ಮ ಮ್ಯಾಲೆ ಬಿದ್ದಿಲ್ಲ, ಸುಮ್ಮನೆ ಇರ್ರಿ ಅಂತಂದ್ರು. ಛೇ ಛೇ ಛೇ. ಮತ್ತಂತಾರವರು, ನೋಡೋ ಸತ್ತ ಬಳಿಕ ಜೀವರ ತನಕ ಈ ಉದ್ಯೋಗ ಬ್ಯಾಡಿದು ಚೇತನ. ಇದು ಸಾವು ಗುರು ಉಪದೇಶ ಎರಡು ಒಂದಾದಂಗಾತು. ನಮಗ ಗುರುಗಳು ಬೇಡ, ನಮಗ ಮೋಕ್ಷ ಬೇಡ, ನಮಗೇನೇನು ಈ ಉಸ ಬರೀ ಬೇಡ. ನಿನ್ನ ಕೈ ಮುಗಿತೀವಿ ಮಾರಾಯ, ನಿನ್ನ ಕೂಡ ಬಂದದ್ದು ತಪ್ಪಾಗ್ಯದ, ನಮಗ ನಾಳೆ ಒಂದು ದಾರಿ ತೋರಿಸಿ ನಮ್ಮನ್ನ ಕೈ ಬಿಡು, ನಮ್ಮೂರಿಗೆ ಹೋಗ್ತೀವಿ ಅಂದ ಕೂಡಲೇ ಛೇ ಛೇ ಛೇ, ಹಂಗ ಮಾಡ್ರಿ ಅಂತ ಮಲ್ಕೊಡ್ರು. ಹ್ಯಾಂಗ್ ಮಲ್ಕೊತಿದ್ವಿ, ಹೊಟ್ಟೆ ಕೂಳಿಲ್ಲ ಅಂದ್ರು. ಅಲ್ರಿ ಅಂತ ಮಳಿ ಆಗ್ಯದ, ನಡರಾತ್ರಿ ಅಂತ ಕತ್ತಲ್ದಾಗ ಆ ಹಾಗುಡಿಯಾಗಿ ಇವ್ರಿಗೆ ಊಟಕ್ಕೆ ಯಾವ ಹಾಕ್ತಿರ್ಬೇಕು. ಅಂಥದ್ರೊಳಗ ಅವ್ರಂತಾರೆ ನಮ್ಗೆ ಊಟಕ್ಕೆ ಬೇಕು ಅಂತಾರೆ. ಸುಮ್ಮ ಮಲ್ಕೊಡ್ರಿ, ಬೆಳಗ್ಗೆದ್ ಮಾಡ್ರಿ ಅಂತ. ಇಷ್ಟ ತನಕ ಊರ್ ಚಿಂತೆ ಮಾಡಿದ್ರೆ ಈ ಕುಳಿನ ಚಿಂತೆ ಮಾಡ್ತೀರಿ, ನಿಮ್ ಚಿಂತೆ ತಪ್ಸವ್ ಯಾವಪ್ಪ ಅಂತಾರ.
ಆದ ಕಾರಣವರನು ಜಯಿಸುವ ಸಾಧನಗಳ ಬಿಟ್ಟು ಕೋಳಂ ಸಾಧಿಸುವವೆನೆ ಖೇದ ತಪ್ಪದು ರಾತ್ರಿಯೊಳಗೆಂದು ಸಿದ್ಧ ಮಲೆಗಲ್ ಹೋದರೈ ಸುತ್ತಾಪ ತಡೆಯದೆ ಹಿಡಿಯೊಂದಂ ಹಿಡಿಯುತ್ತೀರ್ವರು ಭಿಕ್ಷ ತರಲಿಕ್ಕೆ ಭಿಕ್ಷ ತರಲಿಕ್ಕೆ ಭಿಕ್ಷ ತರಲಿಕ್ಕೆ. ಸಿದ್ಧಪ್ಪಿಷ್ಟು ಉಪದೇಶ ಮಾಡಿದ. ಉಪದೇಶ ಮಾಡಿ ಸಾಕು ಮಲ್ಕೊಳ್ರಿ, ಬೆಳಗ್ಗೆದ್ ನೋಡೋಣಂತ ಇಷ್ಟು ಹೇಳಿದ. ಸಿದ್ದಪ್ಪ ಮಲಗು ತನಕ ಸುಮ್ಮನೆ ಇದ್ರು ಅವರಿಬ್ರು, ಸೋಮ ಭೀಮ. ಸೋಮ ಅತ್ಯಂತ ಹಸಿವಾಗ್ಯದ, ಊರಾಗ ತಂದೆ ತಾಯಿ ಯಾರು ಇದ್ದ ಇರ್ತಾರ, ಹೋಗಿ ಎಬಿಸಿ ಭಿಕ್ಷೆ ಮಾಡ್ಕೊಂಬರು ನಡಿ ಅಂತೀವ ಅಂದ. ನಡಿ ಅಂತ ಅವನು ಅಂದ. ಎರಡೂ ಎದ್ದು ಕತ್ತಲ್ದಾಗ ಭಿಕ್ಷಕ್ಕೊಂಡು. ಅವಾಗೇನು ಲೈಟ್ ಇದ್ದಿಲ್ಲ, ಏನು ಇದ್ದಿಲ್ಲ. ಭಿಕ್ಷಕ್ಕೆ ಹೊಂಟು ನಾಯಿ ಸುಮ್ಮನೆ ಇರ್ತಾವ. ನಾಯಿ ಬಂದ ಕೂಡಲೇ ಇವ್ರೇನ್ ಮಾಡಿದ್ರು, ಒಂದ್ ಮನೆ ಕಟ್ಟಿ ಬುಡಕ್ ಹೀಗ ಅಡಿಕೊಂಡು ನಾಯಿ ಎಲ್ಲೇ ಬಂದು ಹೋದ್ರೆ ಕಟ್ಟಿದ್ವು. ಆ ಮನೆಯ ಒಡನೆ ನಾಯಿಗಳಂದು ಬೊಗಳುತ್ತ ಬಿಡದವರ ಮೈ ಮೇಲೆ ಬರೆತ ಅಡಗಿಕೊಳ್ಳಲಿಕೊಂಡು ಕತ್ತೆಯ ಮರೆಗೆ ಕುಳ್ಳಿರಲು ಕಡಬಳಿ ಶಬ್ದಕ ಮನೆ ಒಡೆಯ ಬಾಗಿಲು ತೆರೆಯುತ್ತಿವರನ್ನು ಬಿಡಲೆ ಕಾಹು ತಂದು ತಾಂಗಳು ಕೋಪಗೊಳ್ಳುತ್ತ ನಾಯಿ ಹೋದ್ರು ಶಬ್ದ, ಇವರು ಕಟ್ಟಿ ಮರಿಗೆ ಅಡಿಕೊಳ್ಳು ಶಬ್ದ ಎಲ್ಲ ಗೊತ್ತಾಗಿ ಮನೆಯ ಎದ್ದು ಹೊರಗೆ ಬಂದ. ನೋಡಿದ ಇಬ್ರು ಹಿಂಗ ಅಡಿಕೊಂಡು ಕುಂತಿದ್ರು. ಹೇ, ಯಾರು ನೀವು? ಮಣ್ಣು ಹೋದವ್ರ ನಮ್ಮ ಎಮ್ಮಿ ಕದ್ದವ್ರು ನೀವೇ ಹೋದಿಲ್ಲ? ಹೋದವ್ರು ಅವನೇನು ಹೋಗಿತ್ತು? ಹಿಂದೆ ನಮ್ಮ ಎಮ್ಮೆಯನ್ನು ನೀವೇ ಬಂದು ಕದ್ದವರಲ್ಲವೇನೋ? ಇಂದು ಮತ್ತಾರ ಮನೆ ಒಡೆಯಲು ಬಂದಿರುವಿರಿ? ಗುರುಳಿಯು ಸೋಮಭಿಮಾನರು, ಇಲ್ರಿಯಪ್ಪ ತಂದೆ, ನಾವು ಭಿಕ್ಷಕ್ಕೆ ಬಂದಿವ್ರಿ ಗುರುವೆ. ನಾವು ಮಳೆಯಾಗ ನೆನೆಸ್ಕೊಂಡು ಬಂದಿದ್ವಿ, ಅಲ್ಲಿ ಗುಡಿಯಾಗ ವಸ್ತಿ ಮಾಡಿವಿ. ನಾವು ನಿಜವಾಗಿ ಕಾಳ್ರಲ್ರಿಪ್ಪ, ನಮಗೆ ಅನ್ನ ನೀಡ್ರಿ ಅಂದ್ರು. ಅನ್ಬೇಕಾ? ಸತ್ತನ್ ತಡಿ ಅಂತೇಳಿ ಒಳಗೆ ಹೋಗಿ ಒಂದು ಕೋಲ್ ತಗೊಂಡು ಬಂದಪ್ಪ. ಅವ ಕೋಲ್ ತರಕ್ ಹೋದದ್ದು ಗೊತ್ತಾದ ಕೂಡಲಿ ಇವ್ರು ಏನ್ ಮಾಡಿದ್ರು, ಜಿಕ್ಕೆಟ್ಟು ಓಡಿದ್ರು. ಜಿಕ್ಕೆಟ್ಟು ಓಡಿ ಬರೋದ್ರೊಳಗಾಗಿ ಏನಾಗ್ಬಿಡ್ತು ಅಂದ್ರೆ, ಅಲ್ಲಿ ಗಸ್ತಿ ತಿರ್ಗವರು ನಿಂತಿದ್ರು. ಇವ್ರು ಹಿಡಿದ್ರು. ಏಯ್ ಬರ್ರಿ, ಇಲ್ರಿಪ್ಪ ನಾವು ಕಾಲ್ರಲ್ರಿ, ನನ್ನ ಹೆಸರು ಸೋಮ್ರಿ, ಅವನ ಹೆಸರು ಭೀಮ್ರಿ, ನಾವು ಸಿದ್ದಪ್ಪನ ಕೂಡ ಬಂದಿವ್ರಿ, ನಮಗ ಹಸಿವಾಗಿತ್ರಿಪ್ಪ, ಭಿಕ್ಷಕ್ಕೆ ಬಂದಿದ್ವಿ. ಸುಳ್ಳು ಹೇಳ್ತೀರಿ ಮಕ್ಕಳ? ಅಲ್ಲ, ನೀವು ಮನೆ ನೋಡ್ಕೊಂಡು ಹೋಗ್ತೀರಿ, ನಿಮ್ಮ ಹಿರಿಯರು ಬಂದು ಆ ಕನ್ನ ಹೊಡೆದು ಕಳು ಮಾಡ್ಕೊಂಡು ಹೋಗ್ತಾರೆ. ತಡಿ ಬಿಡುದಿಲ್ಲ ನಿಮ್ಮನ್ನ ಅಂತ ತಿಳ್ಕೊಂಡು ಹೇಳಿ ಅವರು ಹಿಡಿದ್ರು. ಇವು ಗಡಬಡ ಮಾಡಕತ್ತಿದ್ರು, ಅವ್ರು ಬಡಿಲಿಲ್ಲ. ಅವಾಗಂತಾರೆ, ಪರಿಗೈ ಪರಿಯಾತ್ರಿಗಳಗಂ ಕರೆದು ನೀಡುವರಾರು ಬಿಟ್ಟವ ಚಲಿಸಲೇ ಊರಲ್ಲಿ ನೀವಾದೇ ಗೋಲಕ್ಕೆ ಹೋಗಿ ಹೊರಗೆ ಕೊಡ್ತೀರಿ ಮತ್ತು ಹೊರಡುವ ಹೊರಗೆ ಎಲ್ಲಿ ಭಿಕ್ಷೆ ಮಾಡಿ ಅರುಷದು ಸರೆ ಎಂದು ಬೇಗರು ಗ್ರಾಮಗಾವಲರು ಗ್ರಾಮಗಾವಲರು. ಇವ್ರು ಬೇಡಿಕೊಳ್ಳುವುದು ದೈನ್ಯದಿಂದ ಇದನ್ನ ಮಾಡುವುದೆಲ್ಲ ನೋಡ್ಕೊಂಡು ಅಗಸ್ತಿ ತಿರುಗವ್ರಂದ್ರು, ಅಲ್ಲೋ ಅಪರಾತ್ರೊಳಗೆ ನಿಮಗೆ ಯಾರಾದ್ರೂ ಊರಾಗ ಭಿಕ್ಷಕ್ಕೆ ಹಾಕ್ತಾರ ಹುಚ್ಚರ ಹೋರಿ, ಅಲ್ಲಿ ಊರ ಹೊರಗೆ ಗುಡಿ ಅದ, ಅದ ಗುಡಿ ಗಾಡಿ ಬಿದ್ದಿದ್ದು ಗುಡಿ ಅದ, ಅಲ್ಲಿ ಹೋಗಿ ಮಲ್ಕೊಡ್ರಿ. ಮುಂಜಾನೆ ಸೂರ್ಯ ಉದಯ ಆದ್ಮೇಲೆ ಯಾರ ಮನೆಗಾರ ಹೋಗ್ರಿ, ತುತ್ತನ್ನ ಹಾಕ್ತಾರ, ಊಟ ಮಾಡ್ರಿ. ಅವ್ರು ನೋಡ್ರಿ ಬಂದು ಬಿಟ್ಟಿದ್ದ ಸಾಕಾತು, ಹೊಟ್ಟಿಗಿಲಿದ್ರು ಅಷ್ಟ ಹೋತಂತ ಹೇಳಿ ಬಂದು ಗುಡಿಗೆ
ಸಿದ್ದಪ್ಪನ ಮುಂದೆ ಕುಂತ್ಕೊಂಡು ತಮ್ಮ ಕಷ್ಟ ಎಲ್ಲ ಹೇಳ್ಕೊಂಡ್ರು. ಮಾರಾಯ ನೀ ಮಲ್ಕೊಂಡು ಕೂಡ್ಲಿ ಎದ್ದು ನಾವು ಊರ ಭಿಕ್ಷುಕ್ ಹೋದ್ವಿ, ಭಿಕ್ಷು ಚಲೋ ಆಯ್ತು ನೋಡಪ್ಪ, ನೀನು ಕೋಲ್ ನೇಟ್ ಬೀಳಲಿಲ್ಲ, ಎಲ್ಲ ನಮ್ಮ ಹಣೆ ಬರ ಹಿಂಗಾತು ಹಂಗಾತು ಅಂಥೇಳಿ ಹತ್ಕೊಂತು ಕುಂತರು. ಸಿದ್ದಪ್ಪಂದ ನೋಡು, ಹೇಳಿದ ಮಾತು ಕೇಳಿದನೆ, ಯೋಗ್ಯ ವಚನಗಳನ್ನು ಕೇಳದೆ ಹೋದ್ರೆ ಕಷ್ಟ ತಪ್ಪಿದ್ದಲ್ಲ ಎಂಬುದು ಗೊತ್ತಾಗ್ತಿಲ್ಲಿ. ನಾನು ನೀವು ಹೋದ್ರಿ, ನೋಡಿದೆ, ನೀವು ಕಾಣಲಿಲ್ಲ, ಶಿವಧ್ಯಾನ ಮಾಡ್ಕೋವಂತ ಸುಮ್ಮನೆ ಆರಾಮ್ ಕುಂತೆ. ಈ ಗುಡಿ ಪೂಜಾರಿ ಅಂತವ ಗಾಡಿ ಬಿದ್ದ ಶಬ್ದ ಕೇಳಿ ಅವ ಬಂದ್ಬಿಟ್ಟಾನ. ನಾನು ನೋಡ್ಕೊಂಡು ಹೋಗಿ ದೊಡ್ಡ ತಾಟಿನ ತುಂಬ ನೈವೇದ್ಯ ತಗೊಂಡು ಬಕ್ರಿ, ಅನ್ನ, ಸಾರು, ಪಲ್ಯ ಎಲ್ಲ ತಗೊಂಡು ಬಂದು ನೀರು ತಗೊಂಡ್ಬಂದು ನನಗೆ ಊಟ ಮಾಡಿಸಿ ಉಳಿದಿಟ್ಟು ಹೋಗ್ಯಾನ. ಸಿದ್ದಪ್ಪನ ಜೋಪಾನ ಮಾಡಿದವ್ರು ಯಾರು? ಪರಮಾತ್ಮನೇ. ಯಾರು ಬೆನ್ನಿಂದ ಇರ್ತಾರೆ ಅವರು. ಇವ ಗಟ್ಟಿ ಆಗ್ಬೇಕಷ್ಟ. ಇವ ಉಳ್ಕಿದ್ನ ಅದ್ರಿದ್ದದ್ ನಂಬ್ತಾನ, ಹಿಂಗಾಗ್ತದ. ಗಟ್ಟಿದ್ದದ್ ನಂಬುದು ಸ್ವಭಾವ ಇತ್ತು ಅಂದ್ರೆ ಧನ್ಯನ ತಡನ ಇಲ್ಲದು. ಶಿಶುನಾ ಶರೀಫ್ರು ಎಲ್ಲಂಗುಡ್ಡು ಕೊಂಟಿದ್ರು. ಅವ ಫಕೀರಪ್ಪನೊಬ್ಬ ಶಿಕ್ಷೆ ಮಾಡಿದ, ಯಜ್ಜ ನಾನು ಬರ್ತೀನಿ ಅಂತ. ಬ್ಯಾಡಲೇ, ಸುಮ್ಮನೆ ನಾವೆಲ್ಲ ಹೊತ್ತಿ ಕೂಳಿನ ಮಂದಿಲ್ಲ, ನೀರಿನ ಮಂದಿಲ್ಲ, ನಿನಗರ ದಿವ್ಸಕ್ಕೆ 4 ಸತ್ತು ಕೂಳ್ಬೇಕು, ಬೇಡ. ಇಲ್ಲ ನೋಡು, ನಾವು ಹಂಚು ಅಂದ್ ನೋಡು, ಉಪವಾಸ ಮಾಡ್ಬೇಕಂದ್ರೆ ನಾವು ಅಂತಿಂತ ಮಕ್ಕಳಲ್ಲ ಅಂದಿವ. ನೋಡಿ ಮತ್ ನೋಡಿ ದಾರೆಗಂದ್ರೆ ಮತ್ತೆ ಗದ್ಲ ಮಾಡಿಗಿಡಿ ನೀನಂದ್ರು. ಸಾಧ್ಯ ಇಲ್ಲ ಇಜ್ಜ, ನೋಡಿ ಆಯ್ತು. ಇವ್ರೇನ್ ಮಾಡಿದ್ರು, ನಡ್ಕೊಂತ ಬರ್ಬೇಕು ನೋಡ್ರಿ ಆಗಿನ ಕಾಲಕ್ಕೆ. ದಾರ್ಯಾಗೆಲ್ಲ ಊರ್ ಕಂಡಲ್ಲೇ ಪಕ್ಕಿರ ಉಂಟೇನ ರೊಟ್ಟಿ ಕುಡಿಸ್ತೀನಿ. ಅಲ್ರಿ, ನಿಮ್ಮನ್ನು ಉಪವಾಸ ಇಟ್ಟು ನಾವು ಉಣ್ಣು ಪೈಕಿ 10 ದಿವಸ ಇರು, ನೀವು 10 ದಿವಸ ನಾವು ಉಪವಾಸ ಇಲ್ಲ ಅಂದ್ರೆ ಆ ಮಾತು ಬೇರೆ ಅಂದ. ಆತ ಅಂತೂ ಇಂತೂ 3 ದಿವಸ ಹೋತಪ್ಪ. ಆ ಉಗುರುಗಳಂತಲೇ ಗುಡ್ಡ ಹತ್ತು ಮುಂದೆ ಕುಂತಾವ. ಯಜ್ಜ ನನಗಾಗುದಿಲ್ಲ ಇನ್ನು, ನಮಗ ಹಸಿವಾಗ್ಯದ, ಒಂದು ಹೆಜ್ಜೆ ಮುಂದಿಡಕ್ಕಾಗುದಿಲ್ಲ. ನಿನಗೆಲ್ಲ ಬೇಕಾದ್ರೆ ನೀನು ಹೋಗು, ನಾ ಎಲ್ಲೇ ಕುಂದಿರ್ತೀನಿ, ನಂಗೆ ಊಟಕ್ಕೆ ಬೇಕೀಗ ಅಂತ. ಅಲ್ಲೇ ಮೊದಲೇ ಹೇಳಿದ್ ನಾನು, ನೀ ಕೇಳಲಿಲ್ಲ. ಈಗೇನಾಗೈತಿ, ನಮಗೆ ಅಲ್ಲಿ ಊರಿಲ್ಲ, ಮನೆ ಇಲ್ಲ, ಏನೂ ಇಲ್ಲ, ಗುಡ್ಡ. ಆತು, ಕೂಡ್ರು ಸ್ವಲ್ಪ ಹೊತ್ತು ಅಂತ ಹೇಳಿ ಒಂದು ಗಿಡದ ಕೆಳಗೆ ಕೂತರು. ಒಬ್ಬ ಹೆಣ್ಮಗಳು ಬುಟ್ಟಿ ಹೊತ್ಕೊಂಡು ಬಂದ್ಲು. ಬುಟ್ಟ್ಯಾಗ ಬಿಸಿ ಬಿಸಿ ಹೋಳಿಗೆ, ಅನ್ನ, ಸಾರು, ಬದನೆಕಾಯಿ ಪಲ್ಯ, ಉಪ್ಪಿನಕಾಯಿ, ಹಪ್ಪಳ, ಶೆಂಡಿಗೆ, ಹಾಲು, ತುಪ್ಪ ಎಲ್ಲ ತುಂಬಿಕೊಂಡು ಬಗಲಾಗ ಒಂದು ತುಂಬಿದ ಕೂಡ ಹೊತ್ಕೊಂಡು ತಲೆ ಮೇಲೆ ಬುಟ್ಟಿ ಇಟ್ಕೊಂಡು ಬಂದು, ಯಪ್ಪ ನಾವು ಸಾಧುಗಳಿಗೆ ಊಟ ಮಾಡಿಸ್ಬೇಕಂತ ಬೇಡಿಕೊಂಡಿದ್ದೆ, ಎಲ್ಲಂಗುಡ್ಡದಾಗ ಯಾರು ಸಾಧುಗಳು ಸಿಗಲಿಲ್ಲ, ಅದಕ್ಕೆ ಇಲ್ಲಿ ತನಕ ಬಂದೀನಿ, ಇದ್ರೊಳಗೆ ಯಾರ ಉಣ್ಣವರಿದ್ದು ಸ್ವಲ್ಪ ಊಟ ಮಾಡ್ರಿ ಅಪ್ಪ ಅಂದ್ರು. ಶರೀಫ್ ನೋಡಿದ, ಇವ್ ಫಕೀರಪ್ಪ ತಗೊಂಬಾರಯ್ಯವ್ವ, ತಡ ಆಗಬಾರ್ದು ನೋಡಿ, ತಗೊಂಬಾರಯ್ಯವ್ವ ಅಂತಂದ. ತಗೊಂಡ್ಬಾ ಅಂದ ಕೂಡ್ಲೆ ಬುಟ್ಟಿ ಇಟ್ಲು, ಬಿಸಿ ಬಿಸಿ ಹೋಳಿಗೆ ಹೊಡೆದ ತಿಂದು ನೀರು ಕುಡ್ದ, ಎಲ್ಲ ಆಯ್ತು. ಶರೀಫ್ ಏನು ತಗೊಳ್ಳಿಲ್ಲ. ಆಕೆ ಹೋಲ್ಲು ಹೆಣ್ಮಗಳು, ಇಟ್ಟು ಊಟ ಕೊಟ್ಟು ಹೋಗ್ಬಿಟ್ಟು. ಶರೀಫರು ಕೇಳಿದ್ರು, ಫಕೀರ ಆ ಹೆಣ್ಮಗಳು ಯಾರು ಗೊತ್ತಾತ ನಿನಗ? ಹೌದು ನೋಡ್ರಿ, ಕೇಳಿಲ್ಲ ನಾನು, ಬರೀ ಚಿನ್ನದ ಮಣ್ಣ ನಾವು ಅಂದಂಗೆ ಯಾರ್ರೀ ಅಪ್ಪ ಅವರು? ಲೇ, ಹಾಳು ಹೆಗದಾಗ ಹುಟ್ಟಿರವನ, ಜ್ವಾಳಿದ ಹೆಗದಾಗ ಹುಟ್ಟಿಲ್ಲಲೇ ಫಕೀರ, ಹಾಳು ಹೆಗದಾಗ ಹುಟ್ಟಿದ್ವಿ ಅಂದ್ರಪ್ಪ ಅವರು. ಅಂದ್ರೇನು? ಜ್ಞಾನಿಗಳ ಹೊಟ್ಟೆ ಹುಟ್ಟಿಲ್ಲ, ಅಜ್ಞಾನಿ ಹೊಟ್ಟೆ ಹುಟ್ಟಿದೋ ಫಕೀರ. ಬಂದವರು ಯಾರು? ನಮ್ಮವ್ವ ರೇಣುಕ. ನನ್ನ ಮಗ ಗುಡ್ಡ ಹತ್ತಕತ್ತಾನಂತ ಬುಟ್ಟಾಗಿ ಹೋಳಿಗೆ ತಗೊಂಬಂದ್ಲು ಫಕೀರ. ತಿಂದಿ ಆಕೆ ಗೊತ್ತಡಿಲಿಲ್ಲ, ಸರಿಯಾಗ ನೀನು ಧರಣಿಯೊಳಗಮ್ಮ ಕರುಣೆಯಲ್ಲಮ್ಮ ಅಂತ ಆಗ ಪದ ಹಾಡಿದರು ಶಿಶುನಾ ಶರೀಫ್. ಏನು ರೋಮಾಂಚನ ಆಗ್ತದೆ. ಒಬ್ಬೊಬ್ಬ ಮಹಾತ್ಮರು ಇಲ್ಲಿ ನೋಡಿದ್ರೆ ಅದಕ್ಕೆ ಸಿದ್ದಪ್ಪನು ಹಾಲ್ಗುಡಿಯ ಕುಂತಲ್ಲೇ ಪರಮಾತ್ಮನೇ ಪೂಜಾರಿ ರೂಪದಿಂದ ತಂದು
ಅಡಿಗೆ ತಂದು ಊಟ ಮಾಡಿಸಿಟ್ಟು ಹೋಗಿದ್ದ. ಅವಾಗ ಅಂತಾರ ಅಪ್ಪವರು, ಕಲ್ಲಿನೊಳಗೆ ತಾನಿಪ್ಪ ಕಪ್ಪೆಗೆ ಅಲ್ಲಿ ಕೂಳಂ ನೀವರಾರೆ, ತಲ್ಲನಿಸುತ್ತೆಯ ಗರ್ಭ ಕನ್ನವನ್ನೀವರವರಾರು, ಇಲ್ಲವೇ ಕೈ ಕಣ್ಣು ಕಾಲುಗಳು ತಲ್ಲಣಿಪ ನಾಥರ್ಗೆ ಮುದದಿಂದೆಲ್ಲ ಜೀವರಿಗೆ ಅನ್ನ ಕೊಡುವ ನಮಗೆ ತಾಮ್ ಕೊಡನೆ. ಅನಾಥನಾಥ ಕಲ್ಲಿನೊಳಗೆ ಇರುವ ಕಪ್ಪೆಗೆ ಅಲ್ಲಿ ಅನ್ನ ಕೊಡುವ. ಒಂದು ಪಿಂಡ ಗರ್ಭದಲ್ಲಿ ಪ್ರವೇಶ ಆತು ಅಂದ್ರೆ 9 ತಿಂಗಳ ಪರ್ಯಂತರ ಯಾರಿಗೂ ಗೊತ್ತಾಗದಂಗ ಅನ್ನ ಕೊಟ್ಟು ರಕ್ಷಣೆ ಮಾಡ್ತಾನೆ. ಗರ್ಭದಿಂದ ಹೊರಗೆ ಬರೋದ್ರೊಳಗಾಗಿ ತಾಯಿ ಎದೆಯಲ್ಲಿ ಅದಕ್ಕೆ ಅನ್ನವನ್ನು ಇಟ್ಟಿರ್ತಾನ. ಕಣ್ಣು ಕೈ ಕಾಲು ಇಲ್ಲದ ಅನಾಥರ್ಗೆ ಹೆಂಗೋ ಊಟಕ್ಕೆ ಕೊಡ್ತಾನೆ, ಹೆಂಗೋ ರಕ್ಷಣೆ ಮಾಡ್ತಾನೆ. ಇಂಥ ಪರಮಾತ್ಮ ತಯಾರಿ ದೊಟ್ಟಿನೊಳಗೆ ಚಿಂತೆ ಮಾಡೋ ಎಷ್ಟು ಅಜ್ಞಾನಿಯಪ್ಪ ಅಂದ್ರು. ಯಾವನು ಶ್ರುತಿಗಳನ್ನು ರಚಿಸಿ ಕಾಯ್ದನೋ, ಯಾವನು ಸ್ವರ್ಗದ ದೇವತೆಗಳನ್ನು ಕಾಯ್ದನೋ, ಯಾವನು ಮಾರ್ಕಂಡೇಯ ಪ್ರಹ್ಲಾದನನ್ನು ಕಾಯ್ದನೋ, ಯಾವನು ಈ ಸಕಲ ಜಗತ್ತನ್ನು ರಚನೆ ಮಾಡಿ ಅದನ್ನ ತಾನು ರಕ್ಷಿಸಿ ಅಂತರ್ಯಾಮಿಯಾಗಿ ಏನು ಎಲ್ಲವನ್ನೂ ಚೇತರಿಸಿದನೋ ಅಂಥ ಪರಮಾತ್ಮ ರಕ್ಷಣೆ ಮಾಡಲಿಕ್ಕೆ ಸನ್ನದ್ಧನಾಗಿದ್ದಾಗ ನಾವು ಅನಾಥರು ನಮ್ಮನ್ನು ಯಾರು ರಕ್ಷಣೆ ಮಾಡ್ಬೇಕಂತ ವಿಚಾರ ಮಾಡ್ತೀರಿ, ಹುಚ್ಚರ ಹೇಳ್ರಿ ಅಂತ ಹೇಳಿ ಅವಾಗ ಸಿದ್ಧಾರೂಢರು ಆ ಇಟ್ಟಿದ್ದ ತಾಟ್ ತೋರಿಸಿದ್ರು. ನಾವು ಸುಮ್ಮನೆ ಇಲ್ಲೇ ಕುಂದ್ರಿಲ್ಲ, ಸುಮ್ಮನೆ ನಾಯಿ ಕಡಿಸ್ಕೊಳಕ್ ಹೋಗಿ ಬಡಿಸ್ಕೊಳಕ್ ಹೋಗಿ ಇನ್ನೇನೋ ಮಾಡಿದ್ವಿ ಅಂತ ಹೇಳಿ ಪಶ್ಚಾತ್ತಾಪ ಆತು. ಊಟ ಮಾಡಿದ್ರು, ಊಟ ಆತು, ಆರಾಮ್ ಮಲ್ಕೊಂಡ್ರು. ಮಲ್ಕೊಂಡು ಎದ್ರು. ಇದು ಊಟ ಎಲ್ಲಿಂದ ಬಂತು ಹ್ಯಾಂಗ್ ಬಂತು ಅಂತ ಗೊತ್ತಾಗಲಿಲ್ಲ ಅವ್ರಿಗೆ. ಬೆಳಗ್ಗೆದ್ದು ಸಿದ್ದಪ್ಪಗೆ ನಮಸ್ಕಾರ ಮಾಡಿ, ನೋಡು ಸಾಕ್ಪ ನಮಗೆ ಇಷ್ಟು ಲೀಲೆಗಳನ್ನು ಕಂಡ್ರು ಒಪ್ಪುವಲ್ದ ಮನಸ್ಸು, ಸಾಕು ನಾವು ಹೋಗ್ತೀವಿ ಅಂತಂದಾಗ ಆತು ಮನೆಗೆ ಹೋಗ್ರಿ. ಮನೆಗೆ ಹೋದ್ರೂ ಗುರು ಚಿಂತನೆ ಬಿಡಬೇಡ್ರಿ. ಮನೆಯಾಗಿದ್ದುಕೊಂಡು ನಿಮ್ಮ ಸಂಸಾರವನ್ನು ಮಾಡಿಕೊಂಡು ಅಲ್ಲೇ ಗುರು ಚಿಂತನೆ ಮಾಡಿದ್ರು ಕಡೆಗೊಮ್ಮೆ ಗುರು ನಿಮಗೆ ಅಲ್ಲೇ ಬಂದು ಭೇಟಿ ಆಗ್ತಾ ಇದ್ದಾನೆ. ಗುರು ಚಿಂತನೆ ಮಾಡ್ಕೊಂಡು ಹೋಗ್ರಿಪ್ಪ, ನಿಮಗೆ ಸನ್ಯಾಸ ಆಗುವ ಅಧಿಕಾರ ಇಲ್ಲ ಅಂತ ತಿಳಿಸಿ ಅವರನ್ನ ಊರಿಗೆ ಮರಳಿ ಕಳಿಸಿದ ಅಂತ ಹೇಳಿ ಈ ಅಧ್ಯಾಯದಲ್ಲಿ ಬರ್ತದೆ. ಮುಂದಿನ ಅಧ್ಯಾಯ ಇದಕ್ಕೆ ಅನಧಿಕಾರಿ ತ್ಯಾಗ ಅಂತಾರೆ. ಅಂದ್ರೇನು? ಯಾವನು ಅಧಿಕಾರಿ ಅಲ್ಲ ಅವನನ್ನ ತ್ಯಾಗ ಮಾಡುವುದೇ ಈ ಅಧ್ಯಾಯದ ಲಕ್ಷಣ. ಅದರ ಮುಂದಿನ ವಿಷಯ ನಾಳೆ ಮಂಗಳಾರತಿ ಮಾಡೋಣ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆನಾರತಿಯ, ಗುರುವರ ಬೆಳಗುವೆನಾರತಿಯ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆನಾರತಿಯ, ಗುರುವರ ಬೆಳಗುವೆನಾರತಿಯ. ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದಿ, ಗುರುವರ ಅರ್ಥವ ಬೋಧಿಸಿದಿ. ಓಕ್ಷಾವಾಹನ ಶಂಕರ ನಾಮೋಚ್ಚಾರವ ಮಾಡಿಸಿದಿ, ಗುರುವರೋಚ್ಚಾರವ ಮಾಡಿಸಿದಿ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆನಾರತಿಯ, ಗುರುವರ ಬೆಳಗುವೆನಾರತಿಯ. ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವಿ, ಗುರುವರ ಶಂಕರ ನೀನಿರುವಿ. ಕಾಮ ಕ್ರೋಧವ ನಾಶಿಸಿ ಜಗದೊಳು ಶಾಂತಿಯ ಬೀರಿದಿ, ಗುರುವರ ಶಾಂತಿಯ ಬೀರಿದಿ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆನಾರತಿಯ, ಗುರುವರ ಬೆಳಗುವೆನಾರತಿಯ. ಚರಣ ಭಜಕರ ದುರಿತ ವೃಂದವ ತ್ವರಿತದಿ ನಾಶಿಸಿದಿ, ಗುರುವರ ತ್ವರಿತದಿ ನಾಶಿಸಿದಿ.
ವರಭ್ರೂಲತಾಪುರದೈವದಿಂದಲೇ ನಿರುತದಿ ವಾಸಿಸಿದೆ ಗುರುವರ ನಿರುತದಿ ವಾಸಿಸಿದೆ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ